ಓಂ ಅಂತರ್ಯಾಮಿ ತು ಯಜ್ಞಾದೇರ್ವಿಷ್ಣುರಿಜ್ಯಾದಿನಾಂ ರಮಾಂ ದಂಪತ್ಯೋರ್ಭಗವಾನ್ ವಿಷ್ಣುರ್ಭಾರ್ಯಾಸ್ಥಾತು ಸರಸ್ವತಿ ಭರ್ತೃಸ್ತಸ್ಯ ಸ್ವಯಂ ವಾಯುಃ ಏವಂ ಜಾನನ್ ವಿಮುಚ್ಯತೆ ಉಮಾ ವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1106ನೇ ಅನುಶಾಸನ ಪರ್ವದ 39ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡೋಣ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 27ನೇ ಅಧ್ಯಾಯ, ಅದರ 36ನೇ ಶ್ಲೋಕ ಈ ಹಿಂದೆ ಸಮಾಪ್ತವಾಗಿದೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 55ನೇ ಅಧ್ಯಾಯದ 9ನೇ ಶ್ಲೋಕ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 48ನೇ ಅಧ್ಯಾಯದ 9ನೇ ಶ್ಲೋಕ ಸಮಾಪ್ತವಾಗಿದೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಸ್ಮಿನ್ ಶಿವರಾತ್ರಿ ಮಹೋತ್ಸವ ದಿವಸೆ ನಾರದೇಣ ಮಹಾಮುನಿನ ಪ್ರೋಚ್ಯಮಾನಾನ್ ಮಾರ್ಕಂಡೇಯಂ ಋಷಿಂ ಪ್ರತಿ ಪ್ರೋಚ್ಯಮಾನಾನ್ ನೈಕವಿಧಾನ್ ಧರ್ಮಾನ್ ಸರ್ವೇ ವಯಂ ಆಕರಣಯಾಮಃ. ಗತೇ ದಿವಸೆ ಬ್ರಾಹ್ಮಣಸ್ಯ ಕ್ಷತ್ರಿಯಸ್ಯ ವೈಶ್ಯಸ್ಯ ಶೂದ್ರಸ್ಯ ವಾ ಕಾಹ ಪತ್ನಯಃ ಶಾಸ್ತ್ರೇಷು ವಿಹಿತಾಃ ಕಾಸಾಂ ವಿವಾಹೇನ ಸಹ ಧಾರ್ಮಿಕಂ ಜೀವನಂ ಯಾಪಯಿತುಂ ಪ್ರಭವತಿ. ಕನ್ಯಾನಾಂ ಪುನಃ ವಿವಾಹಃ ಕಥಂ ಕರಣೀಯಃ ಭವತಿ, ಕೇಷು ಪ್ರಸಂಗೇಷು ಕರಣೀಯಃ ಭವತಿ ಇತ್ಯೇತೆ ವಿಷಯಾಃ ನಾರದೇನ ಸಮವರ್ಣ್ಯಂತ. ಕನ್ಯಾ ತೋ ಜಾತಮಾತ್ರ ಸದೃಶಾಯ ವರಾಯ दातव्या एव. यदि सकाले सा कन्या दीयते तर्हि ग्राम्यान् सुखान् अनुभोक्तुं सा प्रभवति. यदि कन्यापित्रा तत्सम्बन्धिना वा अन्येन सा ग्राम्यसुख भोगेन यदि वञ्चिता भवति, सकाले तस्याः विवाहः न भवति, तस्मिन् काले ते सम्बन्धिनः पिता वा भ्रूणहत्यां प्राप्नुवन्ति इत्येते अपि सूक्ष्माः विषयाः समवर्ण्यन्त. ಕಳೆದ ದಿವಸ ಅನೇಕ ವಿಷಯಗಳನ್ನು ನಾವು ನೋಡಿದ್ದೇವೆ. ಧರ್ಮ ಸೂಕ್ಷ್ಮಗಳನ್ನು ಮಾರ್ಕಂಡೇಯರು ಪ್ರಶ್ನೆ ಮಾಡಿದ್ದು, ನಾರದರು ಅದಕ್ಕೆ ಉತ್ತರಿಸಿದ್ದು, ಇದೆಲ್ಲವನ್ನು ಕೂಡ ನಾವು ನೋಡ್ತಿದ್ದೇವೆ. ದೇವ ಕಾರ್ಯಗಳು, ಶ್ರಾದ್ದ ಕಾರ್ಯಗಳು ಮೊದಲಾದವುಗಳಲ್ಲಿ ಆ ಕನ್ಯೆಯಾದವಳು ಭಾಗವಹಿಸಬೇಕಾದ್ರೆ ಅವಳಿಗೆ ಯಾವ ರೀತಿಯಾದಂತಹ ಅರ್ಹತೆ ಇರಬೇಕು ಅಂತ ಅನ್ನೋದನ್ನು ಕೂಡ ನಾರದರು ಮಾರ್ಕಂಡೇಯರಿಗೆ ಹೇಳಿದ್ದನ್ನು ನೋಡಿದ್ದೇವೆ. ಕೃತಯುಗದಲ್ಲಿ ಪೂರ್ಣವಾದಂತಹ ಧರ್ಮವು ಆಚರಣೆಯಲ್ಲಿದ್ದದ್ದು, ತ್ರೇತಾಯುಗದಲ್ಲಿ, ದ್ವಾಪರ, ಕಲಿಯುಗಗಳಲ್ಲಿ ಒಂದೊಂದು ಧರ್ಮ ಕ್ಷೀಣವಾಗಿದ್ದನ್ನು ಕೂಡ ನಾರದರು ಮಾರ್ಕಂಡೇಯರಿಗೆ ಉಪದೇಶಿಸಿದ್ದನ್ನು ನೋಡಿದ್ದೇವೆ. ವಿಧಾನಪೂರ್ವಕವಾಗಿ ದಾನಾದಿಗಳನ್ನು, ಹವ್ಯ, ಕವ್ಯ ಇತ್ಯಾದಿಗಳನ್ನು ಮಾಡದೆ ಹೋದರೆ ಅದೆಲ್ಲವೂ ಅಸುರರಿಗೆ, ದುಷ್ಟಶಕ್ತಿಗಳಿಗೆ ಹೋಗಿ ತಲುಪ್ತದೆ. ಆದ್ದರಿಂದ ವಿಧಾನಪೂರ್ವಕವಾಗಿ
ಶಾಸ್ತ್ರ ವಿಧಾನ ಪೂರ್ವಕವಾಗಿ ಎಲ್ಲವನ್ನೂ ಮಾಡಬೇಕು ಅಂತನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಇದೊಂದು ಸೂಕ್ಷ್ಮವಾದಂತಹ ವಿಷಯವನ್ನ ನಾರದರು ಮಾರ್ಕಂಡೇಯರಿಗೆ ಹೇಳಿದ್ದನ್ನು ಕೂಡ ನಾವು ನೋಡಿದ್ದೇವೆ. ದೂಷಿತ ಪಾಣಿಮಾತ್ರೇಣ ಮೃತೆ ಭರ್ತರಿ ದಾರಿಕಾ ಸಂಸ್ಕಾರಂ ಲಭತೆ ನಾರಿ ದ್ವಿತೀಯೇ ಸಾ ಪುನಃ ಪತೌ. ಪಾಣಿಗ್ರಹಣ ಮಾಡಿಕೊಂಡಿದ್ದಾನೆ, ಅದರ ಪತಿ ಮೃತನಾಗಿದ್ದಾನೆ ಅನ್ನುವ ಪ್ರಸಂಗ ಇದ್ದಾಗ ಮತ್ತೊಂದು ಬಾರಿ ಅವಳಿಗೆ ಮದುವೆ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಕೇಳಿದ್ದೇವೆ. ಅವಳು ಪುನರ್ಭೂ ಅಂತ ಕರೆಸ್ಕೋತಾಳೆ. ಮುಂದೆ ಆಕೆ ಮತ್ತೆ ಮಕ್ಕಳನ್ನು ಹೆತ್ತು ಹವ್ಯ ಕವ್ಯ ದಾನ ಇತ್ಯಾದಿಗಳಿಗೆ ಅರ್ಹಳಾಗ್ತಾಳೆ ಅನ್ನುವಂಥ ವಿಷಯವನ್ನು ಕೂಡ ನೋಡಿದ್ದೇವೆ. ಇದರ ಬಗ್ಗೆನೂ ಕೂಡ ಇವತ್ತು ಹೆಚ್ಚಿನ ವಿಷಯಗಳನ್ನು ನಾವು ಗಮನಿಸಬೇಕಾಗಿದೆ. ಮಾರ್ಕಂಡೇಯರು ಹೀಗೆ ಪ್ರಶ್ನೆ ಕೇಳ್ತಾರಲ್ಲ, ಯಾತು ಕನ್ಯಾ ಪ್ರಸೂಯೇತ, ಮದುವೆ ಆಗಿಲ್ಲ ಅವಳಿಗೆ, ಅವಳು ಕನ್ಯೆಯಾಗಿದ್ದಾಗಲೇ ಗರ್ಭಿಣಿಯಾದಳು ಅಥವಾ ಪ್ರಸವವನ್ನು ಕೂಡ ಅನುಭವಿಸಿದಳು, ಅವಳಿಗೆ ಮತ್ತೊಂದು ಬಾರಿ ಮದುವೆ ಮಾಡಬೇಕೋ ಬೇಡವೋ ಅಂತ ಅವ್ರ ಪ್ರಶ್ನೆ ಕೇಳಿದರು. ಯಾಕೆಂದ್ರೆ ಹಿಂದಿನ ಶ್ಲೋಕದಲ್ಲಿ ಹಾಗೆ ವಿಷಯ ಬಂದಿತ್ತು. ಅದಕ್ಕೆ ನಾರದರು ಅಗ್ನಿಯ ಮುಂದೆ ಬಂದು ಅಗ್ನಿ ಸಾಕ್ಷಿಯಾಗಿ ತಾನು ಏನು ಮಾಡಿದ್ದೇನೆ, ತನ್ನದು ಇದರಲ್ಲಿ ದೋಷ ಇದೆಯೋ ಇಲ್ವೋ ಅಂತನ್ನೋದನ್ನ ಅವಳು ಹೇಳಬೇಕು. ಅವಳು ನಿರ್ದೋಷಳಾಗಿದ್ದರೆ ಅವಳ ಬಂಧುಗಳು ಅವಳನ್ನು ಸ್ವೀಕರಿಸಬೇಕು. ಅವಳನ್ನು ಕುಮಾರಿ ಅಂತ ಕರೀತಾರೆ, ತಾಹ ನಕನ್ಯಕಾಹ, ಕುಮಾರಿ ಅಂತ ಕರೀತಾರೆ ಹೊರತು ಕನ್ಯೆಯರಲ್ಲ ಅವರು ಅಂತಿಷ್ಟನ್ನು ನೋಡಿದ್ವಿ. ಮುಂದೆ ಅದಕ್ಕೆ ಪ್ರಾಯಶ್ಚಿತ್ತ ಏನು ಅನ್ನೋದನ್ನು ನೋಡುವ ಪ್ರಸಂಗ ಬಂದಾಗ ಬ್ರಹ್ಮಹತ್ಯಾ ತ್ರಿಭಾಗೇನ ಗರ್ಭಾಧಾನ ವಿಶೋಧಿತಾಂ ಗೃಹೀಯಾತ್ ತಾಂ ಚತುರ್ಭಾಗಂ ವಿಶುದ್ಧಾಂ ಸರ್ಜನಾತ್ಮನಃ ಅನ್ನುವಂಥ ಒಂದು ಶ್ಲೋಕವನ್ನು ಕೂಡ ನೋಡಿದ್ವಿ. ಬ್ರಹ್ಮಹತ್ಯೆಗೆ ಹೇಳಿದಂತಹ ಪ್ರಾಯಶ್ಚಿತ್ತದಲ್ಲಿ 3 ಭಾಗ ಮಾಡಿ ಅವಳ ಗರ್ಭಾಧಾನವನ್ನು ಶೋಧಿಸಬೇಕು ಮತ್ತು 4ನೇ ಭಾಗವನ್ನು ಮಾಡಿ ಅವಳ ಪ್ರಸವ ದೋಷವನ್ನು ಶೋಧಿಸಬೇಕು, ಅನಂತರ ಅವಳನ್ನು ಪರಿಗ್ರಹಿಸಬಹುದು ಅಂತ ಒಂದು ಪ್ರಾಯಶ್ಚಿತ್ತವನ್ನು ಹೇಳಿದ ಒಂದು ಅನುವಾದವನ್ನು ಕೂಡ ನೋಡಿದೆ. ಇದೆಲ್ಲದರ ಕುರಿತಾಗಿ ಇವತ್ತು ಹೆಚ್ಚಿನ ವಿಷಯಗಳನ್ನು ನಾವು ನೋಡಬೇಕಾಗಿದೆ. ಈ ನಾವೀಗ ನೋಡ್ತಾ ಇರುವಂತಹ ಭಾಗ ಉತ್ತರ ಭಾರತದ ಪಾವಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠ, ವೈಷ್ಣವ ಪಾಠ ಇತ್ಯಾದಿ ಕಡೆಗಳಲ್ಲಿ ಮಾತ್ರ ಕಾಣಿಸ್ತದೆ. ಬೋರಿ ಪಾಠದಲ್ಲಿ ಆಗಲಿ, ಭಾರತ ದರ್ಶನ ಪ್ರಕಾಶನದ ಕನ್ನಡ ಅನುವಾದದಲ್ಲಾಗಲಿ ಇದು ಕಾಣಿಸುವುದಿಲ್ಲ. ಲಕ್ಷಾಲಂಕಾರದಲ್ಲಿಯೂ ಕೂಡ ವಾದಿರಾಜ ಸ್ವಾಮಿಗಳು ಈ ಶ್ಲೋಕಕ್ಕೆ ಅರ್ಥವನ್ನು ಬರೆದಿಲ್ಲ. ಹಾಗಾಗಿ ಈ ಶ್ಲೋಕದ ಅನುವಾದದ ಬಗ್ಗೆ ನನಗೊಂದು ಗೊಂದಲನೆ ಮೂಡಿತು. ಬ್ರಹ್ಮಹತ್ಯೆಗೆ ಹೇಳಿದ ಪ್ರಾಯಶ್ಚಿತ್ತದಲ್ಲಿ 3 ಭಾಗ ಮಾಡಿ ಅಂತ ಅನುವಾದ ಮಾಡುವುದೇನಿದೆ ಅದು ಈ ಶ್ಲೋಕಕ್ಕೆ ಹೊಂದುವುದಿಲ್ಲ ಅಂತ ನನಗೆ ಅನಿಸಿತ್ತು. ಕಳೆದ ದಿವಸ ಅದನ್ನು ಹೇಳಿದ್ದೆ. ಬ್ರಹ್ಮಹತ್ಯ ಅನ್ನೋ ಶಬ್ದಕ್ಕೆ ಬ್ರಹ್ಮಹತ್ಯ ಪ್ರಾಯಶ್ಚಿತ್ತ ಅಂತ ಅರ್ಥ ಆಗುವುದು ಹೇಗೆ? ನಾವು ಅನೇಕ ಶಬ್ದಗಳಿಗೆ ಅರ್ಥ ಮಾಡುವಾಗ ಶಕ್ತಿ ವೃತ್ತಿಯಿಂದ ಕೆಲವು ಅರ್ಥಗಳು, ಲಕ್ಷಣಾವೃತ್ತಿಯಿಂದ ಇನ್ನು ಕೆಲವು ಅರ್ಥಗಳು, ಇದನ್ನೆಲ್ಲ ನೋಡ್ತೇವೆ. ಗಂಗಾಯಾಮ್ ಘೋಷ ಅಂತ ಹೇಳಿದಾಗ ಪ್ರವಾಹದಲ್ಲಿ ಹಳ್ಳಿ, ಗಂಗಾ ಪ್ರವಾಹದಲ್ಲಿ ಹಳ್ಳಿ ಅಂತ ಅದರ ಅರ್ಥ ಕೇಳಿ ಬರ್ತದೆ. ಹಳ್ಳಿಯಲ್ಲಿ ಒಂದು ಪ್ರವಾಹದಲ್ಲಿ ಹಳ್ಳಿ ಇರೋದು ಹೇಗೆ, ನದಿಯಲ್ಲಿ ಹಳ್ಳಿ ಇರೋದು ಹೇಗೆ? ಅದಕ್ಕಾಗಿ ನದಿಯಲ್ಲಿ ಅಂದ್ರೆ ನದಿಯಲ್ಲಿ ಅಂತ ಅರ್ಥ ಅಲ್ಲ, ನದಿ ತೀರದಲ್ಲಿ ಅಂತ ಅರ್ಥ ಅಂತ ಲಕ್ಷಣ ಮಾಡ್ತೇವೆ. ಹೀಗೆ ಲಾಕ್ಷಣಿಕವಾದ ಅರ್ಥವನ್ನು ಸ್ವೀಕಾರ ಮಾಡ್ತೇವಲ್ಲ, ಹಾಗೆ ಇಲ್ಲಿಯೂ ಕೂಡ ಬ್ರಹ್ಮಹತ್ಯಾ ತ್ರಿಭಾಗ, ಬ್ರಹ್ಮಹತ್ಯ ಅನ್ನುವ ಶಬ್ದಕ್ಕೆ ಬ್ರಹ್ಮಹತ್ಯಾ ಪ್ರಾಯಶ್ಚಿತ್ತ ಅಂತ ಲಕ್ಷಣ ಮಾಡಬೇಕಾ ಅಂತ ಸಂಶಯ ಬರ್ತದೆ ಈ ಅರ್ಥವನ್ನು ಗಮನಿಸಿದರೆ. ಬ್ರಹ್ಮಹತ್ಯಾ ತ್ರಿಭಾಗೇನ ಅನ್ನುವ ಈ ಶ್ಲೋಕದಿಂದ ಗರ್ಭಾಧಾನ ವಿಶೋಧಿತಾಂ ಅಂತಿದೆಯಲ್ಲ, ಗರ್ಭಾಧಾನವನ್ನು ಶೋಧಿಸಬೇಕು ಅಂದ್ರೆ ಅವಳಿಗಾಗಿರುವಂತಹ ಗರ್ಭಾಧಾನವನ್ನ ಸ್ವಚ್ಛ ಮಾಡಬೇಕು, ಮತ್ತೆ ಅದನ್ನ 4ನೇ ಭಾಗ ಮಾಡಿ ಅದರ ಪ್ರಸವವನ್ನ ಶೋಧಿಸಬೇಕು ಅಂತ ಅರ್ಥ ಇದೆಯಲ್ಲ. ಬ್ರಹ್ಮಹತ್ಯೆಗೆ ಹೇಳಿದ ಪ್ರಾಯಶ್ಚಿತ್ತವನ್ನ 3 ಭಾಗ ಮಾಡಿ ಅದರಲ್ಲಿ ಆ 3ನೇ ಒಂದು ಭಾಗದ ಪ್ರಾಯಶ್ಚಿತ್ತವನ್ನು ಆಕೆ ಕಡೆಯಿಂದ ಮಾಡಿಸಬೇಕು ಅಂತ ಅರ್ಥವೋ ಹೇಗೆ ಆ ಶ್ಲೋಕಕ್ಕೆ? ಬ್ರಹ್ಮಹತ್ಯೆಗೆ ಬಹಳ ಪ್ರಾಯಶ್ಚಿತ್ತಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಪೂರ್ಣವಾಗಿ ಮಾಡಬೇಕಾಗಿಲ್ಲ, ಯಾವುದೋ ಒಂದು ಭಾಗ ಮಾತ್ರ ಮಾಡಿದ್ರೆ ಸಾಕು. ಆದ್ರಿಂದ ಅವಳಿಗೇನು ಗರ್ಭಾಧಾನ ಆಗಿರ್ತದೆ, ಗರ್ಭಿಣಿ ಆಗಿರ್ತಾಳೆ ಅವಳು, ಅಥವಾ ಪ್ರಸೂತಿನೇ ಆಗಿರ್ತದೆ ಅವಳಿಗೆ,
ಅದನ್ನು ಶೋಧಿಸಬೇಕು ಅಂತ ಅರ್ಥ ಹೇಳಿದಂತೆ ಕಾಣಿಸ್ತದೆ. ಮತ್ತೆ 4ನೇ ಭಾಗವನ್ನು ಮಾಡಿ, ಬ್ರಹ್ಮಹತ್ಯೆಗೆ ಹೇಳಿದ ಪ್ರಾಯಶ್ಚಿತ್ತಗಳನ್ನು 4 ಭಾಗ ಮಾಡಿ, ಅದರಲ್ಲಿ ಒಂದು ಭಾಗ ಮಾತ್ರ, ಆ 4ನೇ ಒಂದು ಭಾಗದಷ್ಟು ಮಾತ್ರ ಅಂದ್ರೆ ಕಡಿಮೆ ಆಗ್ತದೆ. ಬ್ರಹ್ಮಹತ್ಯೆಗೆ ಹೇಳಿದ ಪ್ರಾಯಶ್ಚಿತ್ತಗಳನ್ನು ಪೂರ್ಣವಾಗಿ ಮಾಡುವುದಾದ್ರೆ ಹೆಚ್ಚಾಗ್ತದೆ. ಅದನ್ನು 3 ಭಾಗ ಮಾಡಿ, ಅದರಲ್ಲಿ ಒಂದು ಭಾಗವನ್ನು ಮಾತ್ರ 33% ಮಾತ್ರ ಮಾಡಿಸಿ, ಅವಳಿಗೆ ಗರ್ಭಾಧಾನ ಆಗಿದ್ದರೆ, ಅವಳು ಗರ್ಭಿಣಿ ಆಗಿದ್ದರೆ ಅದನ್ನು ಶೋಧಿಸಬೇಕು. ಅವಳಿಗೆ ಒಂದು ವೇಳೆ ಪ್ರಸವವೇ ಆಗಿದ್ರೆ ಆಗ 4ನೇ ಒಂದು ಭಾಗದ ಪ್ರಾಯಶ್ಚಿತ್ತವನ್ನು ಹೇಳಬೇಕು ಅಂತ ಅರ್ಥ ಹೇಳಿದಂತೆ ಕಾಣಿಸ್ತದೆ. ಇದ್ರ ಬಗ್ಗೆ ಸಮಸ್ಯೆ ಏನು? ಒಬ್ಬಳು ಹುಡುಗಿ ಕನ್ಯೆಯಾಗಿದ್ದಾಳೆ. ಅವಳು ತನ್ನ ಇಚ್ಛೆಗೆ ವಿರುದ್ಧವಾಗಿಯೋ, ಬಲಾತ್ಕಾರದಿಂದ ಅಥವಾ ಆ ಯೌವನದಲ್ಲಿ ಹಾದಿ ತಪ್ಪಿಯೋ ಗರ್ಭಿಣಿಯಾಗಿದ್ದರೆ, ಅಥವಾ ಪ್ರಸೂತಿಯೇ ಅವಳಿಗಾಗಿದ್ದರೆ, ಇದಕ್ಕೆ ಏನ್ ಮಾಡಬೇಕು ಅಂತಲ್ವಾ ಈಗಿರೋ ಪ್ರಶ್ನೆ ನಾವು ನೋಡ್ತಾ ಇರುವಂಥದ್ದು. ಕೇವಲ ಗರ್ಭಿಣಿಯೇ ಆಗಿದ್ರೆ ಅದೊಂದು ಕಡಿಮೆ ದೋಷ ಆಗ್ತದೆ. ಪ್ರಸೂತಿಯೇ ಅವಳಿಗೆ ಕೇವಲ ಗರ್ಭಾಧಾನ ಆಗಿದ್ರೆ, ಸಂಪರ್ಕ ಮಾತ್ರ ಆಗಿದ್ರೆ, ಪರಪುರುಷನ ಸಂಪರ್ಕ ಮಾತ್ರ ಆಗಿದ್ರೆ ಅದು ಕಡಿಮೆ ದೋಷ ಅನಿಸ್ಕೋತದೆ. ಅವಳಿಗೆ ಪ್ರಸೂತಿಯೇ ಆಗಿರುವುದಾದ್ರೆ ಅದು ಹೆಚ್ಚಿನ ದೋಷ ಅಂತ ಕರೆಸ್ಕೋತದೆ. ಇದು ಸಾಮಾನ್ಯವಾಗಿ ನಮ್ಮ ಗ್ರಹಿಕೆಗೆ ಬರುವಂಥದ್ದು. ಹಾಗಾದ್ರೆ ಪ್ರಸೂತಿಯೇ ಅವಳು ಗರ್ಭಿಣಿಯಾಗಿ ಅವಳಿಗೆ ಪ್ರಸೂತಿಯಾಗುವ ಹಂತವೇ ಬಂದಿದ್ರೆ ಆವಾಗ ಅವಳಿಗೆ ಬ್ರಹ್ಮಹತ್ಯೆಗೆ ಹೇಳಿದ ಪ್ರಾಯಶ್ಚಿತ್ತಗಳಲ್ಲಿ ಹೆಚ್ಚಿನ ಪ್ರಾಯಶ್ಚಿತ್ತವನ್ನು ಮಾಡಿಸಬೇಕಾಗ್ತದಲ್ಲ. ಕೇವಲ 4ನೇ ಒಂದು ಭಾಗದ ಮಾತ್ರ ಪ್ರಾಯಶ್ಚಿತ್ತವನ್ನು ಮಾಡಿಸಿ ಅವಳ ಪ್ರಸವ ದೋಷವನ್ನು ಕಳೆಯುವುದು ಹೇಗೆ? ಅದು ಸರಿ ಕಾಣಿಸೋದಿಲ್ಲ. ಕೇವಲ ಪರಪುರುಷ ಸಂಪರ್ಕ ಆಗಿದ್ದಾಗ ಆಗ 3 ಭಾಗದ ಅದನ್ನ 3 ಭಾಗ ಮಾಡಿ, ಬ್ರಹ್ಮಹತ್ಯೆಗೆ ಹೇಳಿದ ಪ್ರಾಯಶ್ಚಿತ್ತವನ್ನು 3 ಭಾಗ ಮಾಡಿ ಅವಳ ಗರ್ಭದ ದೋಷವನ್ನ, ಅವಳಿಗೆ ಪರಸ್ತ್ರೀ ಸಂಪರ್ಕ ಆಗಿರುವಂತಹ ದೋಷವನ್ನ ಪರಿಹರಿಸಬೇಕಾಗ್ತದೆ ಅಂತ ಇಲ್ಲಿದೆಯಲ್ಲ. ಕೇವಲ ಪರಪುರುಷ ಸಂಪರ್ಕ ಆಗುವುದು ಅಂತ ಅನ್ನೋದು ಕಡಿಮೆ ದೋಷ, ಗರ್ಭಿಣಿ ಆಗುವುದು ಹೆಚ್ಚಿನ ದೋಷ. ಗರ್ಭಿಣಿ ಆಗಿದ್ದಕ್ಕೆ ಮತ್ತೆ ಅವಳು ಪ್ರಸೂತಿಯ ಹಂತಕ್ಕೆ ಬಂದು ತಲುಪಿರುವುದಕ್ಕೆ ಹೆಚ್ಚಿನ ಪ್ರಾಯಶ್ಚಿತ್ತ ಬೇಕಾಗ್ತದೆ. ಆ ಹೆಚ್ಚಿನ ಪ್ರಾಯಶ್ಚಿತ್ತ ಅಂದ್ರೆ ಬ್ರಹ್ಮಹತ್ಯೆಗೆ ಹೇಳಿದ ಪ್ರಾಯಶ್ಚಿತ್ತದಲ್ಲಿ 3ನೇ ಒಂದು ಭಾಗ ಅದು ಹೆಚ್ಚಾಗ್ತದೆ. 33% ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಹೆಚ್ಚಾಗ್ತದೆ. 4ನೇ ಒಂದು ಭಾಗ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಅಂದ್ರೆ 25% ಪ್ರಾಯಶ್ಚಿತ್ತ ಆಗ್ತದೆ. 25% ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಕಡಿಮೆ, 33% ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಹೆಚ್ಚು. ಗರ್ಭಿಣಿಯಾಗಿ ಪ್ರಸವದ ಹಂತ ತಲುಪುವುದೇ ಹೆಚ್ಚಿನ ಪಾಪ ಆದ್ದರಿಂದ ಅದಕ್ಕೆ 33% ಅಥವಾ ಇನ್ನೂ ಹೆಚ್ಚಿನ ಪ್ರಾಯಶ್ಚಿತ್ತವೇ ಬೇಕಾದೀತು. ಕೇವಲ ಪರಸ್ಪುರುಷ ಸಂಪರ್ಕ ಆಗುವುದಕ್ಕೆ ಅದು ಕಡಿಮೆ ದೋಷ ಆದ್ದರಿಂದ ಅದಕ್ಕೆ 25% ಬ್ರಹ್ಮಹತ್ಯೆ ಪ್ರಾಯಶ್ಚಿತ್ತ ಮಾತ್ರ ಹೊಂದೀತು. ಇದು ಊಹೆ. ಆದ್ರಿಂದ ಈ ಶ್ಲೋಕದಲ್ಲಿ ಅದಕ್ಕೆ ವಿರುದ್ಧವಾಗಿ ಹೇಳಿದಂತೆ ಕಾಣಿಸ್ತದಲ್ಲ. ಕೇವಲ ಪರಪುರುಷ ಸಂಪರ್ಕಕ್ಕೆ 33% ಪ್ರಾಯಶ್ಚಿತ್ತವನ್ನ, ಅವಳಿಗೆ ಗರ್ಭಿಣಿಯಾಗಿ ಪ್ರಸವದ ಹಂತ ತಲುಪಿದ್ದಕ್ಕೆ 33% ಪ್ರಾಯಶ್ಚಿತ್ತವನ್ನ ಹೀಗೆ ವಿಪರೀತವಾಗಿ ಹೇಳಿದಂತೆ ಕಾಣಿಸ್ತದೆ. ಕಡಿಮೆ ದೋಷಕ್ಕೆ ಹೆಚ್ಚು ಪ್ರಾಯಶ್ಚಿತ್ತವನ್ನು, ಹೆಚ್ಚಿನ ದೋಷಕ್ಕೆ ಕಡಿಮೆ ಪ್ರಾಯಶ್ಚಿತ್ತವನ್ನು ಹೇಳಿದಂತೆ ಕಾಣಿಸ್ತದೆ. ಮತ್ತೆ ಬ್ರಹ್ಮಹತ್ಯ ಅನ್ನೋ ಶಬ್ದಕ್ಕೆ ಬ್ರಹ್ಮಹತ್ಯ ಪ್ರಾಯಶ್ಚಿತ್ತ ಅಂತ ಅರ್ಥ ಮಾಡಿಕೊಂಡಂತಾಯ್ತು ನಾವು. ಇದೆಲ್ಲ ಹೀಗೆ ಲಕ್ಷಣದಿಂದ ಅರ್ಥ ಮಾಡಿದಂತಾಯ್ತು. ಲಕ್ಷಣ ಮಾಡಬಾರ್ದು ಅಂತಲ್ಲ, ಲಕ್ಷಣದ ಅನಿವಾರ್ಯ ಪ್ರಸಂಗ ಇದ್ರೆ ಮಾತ್ರ ಅದನ್ನು ಮಾಡಬೇಕು. ಮತ್ತೆ ಈ ಶ್ಲೋಕದಲ್ಲಿ ಪಾಠಗಳೇ ಅನೇಕ ಗೊಂದಲಗಳಿಂದ ಕೂಡಿವೆ. ಗರ್ಭಾಧಾನ ವಿಶೋಧಿತಾಂ ಅಂತಿದೆಯಲ್ಲ, ಕೆಲವು ಕಡೆ ಗರ್ಭಾಧಾನ ವಿಶೋಧಿತ ಅಂತ ಪುಲ್ಲಿಂಗವಾಗಿ ಪಾಠ ಇದೆ. ಪುಲ್ಲಿಂಗವಾಗಿ ಪಾಠ ಇದ್ರೆ ಅದು ಯಾರಿಗೆ ವಿಶೇಷಣ? ಗರ್ಭಾಧಾನ ವಿಶೋಧಿತಾಂ ಅಂತಿದ್ರೆ ಆ ಹುಡುಗಿಗೆ ವಿಶೇಷಣ ಆದೀತು. ಮುಂದೆ ಚತುರ್ಭಾಗಂ ವಿಶುದ್ಧಾಂ ಅಂತ ಕೆಲವು ಕಡೆ ಪಾಠ ಇದೆ. ಚತುರ್ಭಾಗಂ ಅಂತಿದ್ದಾಗ ಅದು ಕ್ರಿಯಾ ವಿಶೇಷಣ ಆದಿತ್ತು. ವಿಶುದ್ಧಾಂ ಅಂತ ಅನ್ನೋದು ಆ ಹುಡುಗಿಗೆ ವಿಶೇಷಣ ಆದಿತ್ತು. ಇನ್ನು ಕೆಲವು ಕಡೆ ಚತುರ್ಭಾಗ ವಿಶುದ್ಧಾಂ ಅಂತಿದೆ. ಅದು ಇಡೀ ಚತುರ್ಭಾಗ ವಿಶುದ್ಧಾಂ ಅಂತ ಒಂದೇ ಪದ ಇಟ್ಕೊಂಡು ಅದನ್ನ ಆ ಕನ್ಯೆಗೆ ವಿಶೇಷಣವನ್ನಾಗಿ ತಗೊಂಡಂತೆ ಆಗ್ತದೆ. ಮತ್ತೆ ಬೇರೆ ಎಲ್ಲಾದ್ರೂ ಸ್ಮೃತಿಗಳಲ್ಲಿ ಇಂಥ ವ್ಯಭಿಚಾರಗಳಿಗೆ, ಬಲಾತ್ಕಾರ ಮೊದಲಾದ ಸಮಸ್ಯೆಗಳನ್ನು ಅನುಭವಿಸಿದಾಗ ಅಥವಾ ತಾನೇ ಯೌವನದ ಒತ್ತಡದಲ್ಲಿ ವ್ಯಭಿಚಾರ ಮಾಡಿದಾಗ ಅದಕ್ಕೆ ಬ್ರಹ್ಮಹತ್ಯೆಗೆ ಬೇಕಾದಂಥ
ಪ್ರಾಯಶ್ಚಿತ್ತಗಳಲ್ಲಿ ಕೆಲವು ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದಾರೇನೋ ಇದನ್ನೆಲ್ಲ ವಿಚಾರ ಮಾಡಬೇಕಲ್ಲ. ವ್ಯಾಸರು ಮಹಾಭಾರತದಲ್ಲಿ ಮಾರ್ಕಂಡೇಯರಿಗೆ ನಾರದರ ಮೂಲಕ ಏನು ಹೇಳಿಸಿದ್ದಾರೆ ಅದನ್ನೇ ಕೆಲವು ಭಾಗಗಳನ್ನು ಅನೇಕ ಕಡೆ ಬೇರೆ ಬೇರೆ ಸ್ಮೃತಿಗಳಲ್ಲಿ ಹೇಳಿರ್ತಾರೆ. ಹಿಂದೆ ನಾವು ಶಾಂತಿ ಪರ್ವದಲ್ಲಿ ಏನು ಕೆಲವೊಂದು ನೋಡಿದ್ದೇವಲ್ಲ, ಕೆಲವು ಪ್ರಾಯಶ್ಚಿತ್ತ ಮೊದಲಾದವುಗಳನ್ನ, ಆ ಪ್ರಾಯಶ್ಚಿತ್ತಗಳನ್ನೆಲ್ಲ ಅಂಥದೇ ಶಬ್ದಗಳನ್ನ ಕೆಲವು ಹಾರೀತ ಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಮೊದಲಾದ ಕಡೆ ಹೇಳಿದ್ದನ್ನು ಕೂಡ ನಾವು ಗಮನಿಸ್ತೇವೆ. ಸ್ವೇಚ್ಛೆಯಿಂದ ಮಾಡಿದ ವ್ಯಭಿಚಾರ ಅಥವಾ ಬಲಾತ್ಕಾರದಿಂದ ಆದಂತಹ ಅಪರಾಧ ಇವೆಲ್ಲದಕ್ಕೂ ಕೂಡ ಬ್ರಹ್ಮಹತ್ಯೆಗೆ ಏನು ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದಾರೆ, ಆ ಪ್ರಾಯಶ್ಚಿತ್ತಗಳಲ್ಲಿ ಕೆಲವು ಪ್ರಾಯಶ್ಚಿತ್ತಗಳನ್ನ ಈ ದೋಷಗಳಿಗೆ, ಬಲಾತ್ಕಾರದ ದೋಷ, ಸ್ವೇಚ್ಛಾಚಾರದ ವಿಚಾರ ಇದಕ್ಕೆ ಹೇಳಿದ್ದಾರ ಅಂತ ಪರಿಗಣನೆ ಮಾಡಿದ್ರೆ ಅದಕ್ಕೂ ನಮಗೆ ಎಲ್ಲಿ ಸರಿಯಾದ ಸಮಾಧಾನಕರ ಉತ್ತರ ಸಿಗಲಿಲ್ಲ. ಇದಕ್ಕೆ ಗುರುಗಳಾದಂಥ ಹಿರಿಯ ವಿದ್ವಾಂಸರಾದಂಥ ಹಯವದನ ಪುರಾಣಿಕರನ್ನ ನಾನು ಸಂಪರ್ಕಿಸಿದೆ. ಶ್ಲೋಕ ಬಹಳ ವಿಚಿತ್ರವಾಗಿದೆ, ಮತ್ತೆ ಅನೇಕ ಪಾಠಾಂತರಗಳಿಂದ ಕೂಡ ಕೂಡಿದ್ದಾದ್ರಿಂದ ಅದರ ಅರ್ಥ ನನಗೆ ಸರಿಯಾಗಲಿಲ್ಲ. ಅವರು ಅದನ್ನು ಅನಾಯಾಸವಾಗಿ ಬಗೆಹರಿಸಿದರು. ಬ್ರಹ್ಮಹತ್ಯಾ ತ್ರಿಭಾಗೇನ ಅಂತಿದೆಯಲ್ಲ, ಆ ಶಬ್ದದ ಅರ್ಥ ನೇರವಾಗಿ ನಾವು ಇಟ್ಕೊಂಡ್ರೆ ಬ್ರಹ್ಮಹತ್ಯೆಯ 3 ಭಾಗಗಳು, 3ನೇ ಭಾಗ ಅಂತ ಹೀಗೆ ಕಾಣಿಸ್ತದೆ. ಬ್ರಹ್ಮಹತ್ಯೆಯ 3ನೇ ಭಾಗ ಅಂತಂದ್ರೆ ಈಗ ನಾವು ನೋಡಿರುವ ಅನುವಾದದಲ್ಲಿ ಬ್ರಹ್ಮಹತ್ಯೆಯ ಪ್ರಾಯಶ್ಚಿತ್ತದ 3ನೇ ಒಂದು ಭಾಗ ಅಂತ ಅನುವಾದ ಮಾಡಿದರು. ಆ ಅರ್ಥ ಅವ್ರಿಗೂ ಕೂಡ ಸರಿ ಕಾಣಲಿಲ್ಲ. ಅವ್ರು ಹೇಳಿದ್ರು, ಬ್ರಹ್ಮಹತ್ಯೆಯ 3ನೇ ಒಂದು ಭಾಗ ಸ್ತ್ರೀಗೆ ಬಂದಿದೆ, ಆದ್ರಿಂದ ಅವಳು ಮುಟ್ಟಾಗ್ತಾಳೆ. ಇದು ಹಿಂದೆ ನಾವು ನೋಡಿದ ವಿಷಯ ಆಗಿದೆ. ಕೃಷ್ಣ ಯಜುರ್ವೇದದ ತೈತ್ರಿಯ ಸಂಹಿತಾದಲ್ಲಿ 2ನೇ ಕಾಂಡದ ಪಂಚಮ ಪ್ರಶ್ನದಲ್ಲಿ 3 ಕಡೆ ಇಂದ್ರ ತನಗೆ ಬಂದಂತಹ ಬ್ರಹ್ಮಹತ್ಯೆಯ ದೋಷವನ್ನ ವಿಸರ್ಜಿಸಿದ ಅಂತ ಉಲ್ಲೇಖ ಇದೆ. ಹಿಂದೆ ನಾವು ಅದನ್ನು ನೋಡಿದ್ದೇವೆ. ವಿಶ್ವರೂಪಾಚಾರ್ಯನನ್ನ, ವೃತ್ರಾಸುರನನ್ನ ಕೊಂದಾಗ ಅವನಿಗೆಲ್ಲ ಬ್ರಹ್ಮಹತ್ಯೆ ಬಂದಿತ್ತು. ರಾಮಾಯಣದಲ್ಲಿ ಬಂದಂತೆ ವೃತ್ರಹತ್ಯೆಯಿಂದ, ಉದ್ಯೋಗ ಪರ್ವದಲ್ಲಿ ಮಹಾಭಾರತದಲ್ಲಿ ಬಂದಂತೆ ವೃತ್ರಹತ್ಯೆಯಿಂದ, ವಿಶ್ವರೂಪನ ಹತ್ಯೆಯಿಂದ ಬ್ರಹ್ಮಹತ್ಯೆ ಬಂದದ್ದು ಭಾಗವತದಲ್ಲಿ, ವಿಶ್ವರೂಪನ ಹತ್ಯೆಯಿಂದನೇ ಬ್ರಹ್ಮಹತ್ಯಾ ದೋಷ ಅವನಿಗೆ ಬಂದದ್ದು ಕೃಷ್ಣ ಯಜುರ್ವೇದದಲ್ಲೂ ಕೂಡ ಇದೆ. ಅಲ್ಲಿ ಈ ಭೂಮಿ, ವೃಕ್ಷ ಮತ್ತು ಸ್ತ್ರೀಯರಲ್ಲಿ ಅವನು ತನ್ನ ಆ ಬ್ರಹ್ಮಹತ್ಯೆಯನ್ನು 3 ಭಾಗವಾಗಿ ಮಾಡಿ ಅಲ್ಲಿ ವಿಸರ್ಜಿಸಿದ ಅಂತ ಕಥಾ ಇದೆ. ಹಿಂದೆ ನಾವು ಅದನ್ನು ಶಾಂತಿ ಪರ್ವದಲ್ಲಿ ಬಹಳ ವಿಸ್ತೃತವಾಗಿಯೇ ನೋಡಿದ್ದೀವಿ. ಆದ್ರಿಂದ ಬ್ರಹ್ಮಹತ್ಯಾ ತ್ರಿಭಾಗ ಅಂದ್ರೆ ಬ್ರಹ್ಮಹತ್ಯೆಯ 3ನೇ ಒಂದು ಭಾಗದಿಂದ ಸ್ತ್ರೀಯರಲ್ಲಿ ಕಾಣಿಸಿಕೊಳ್ಳುವಂತಹ ಆರ್ತವ, ಋತುದರ್ಶನ ಅಂತ ಅರ್ಥ ಅದಕ್ಕೆ. ಈಗ ನಾವು ಹೇಳುತ್ತಿರುವ ಅರ್ಥ ಇದೆಯಲ್ಲ, ಗುರುಗಳು ಹೇಳಿದ ಅರ್ಥ, ಹಯವದನ ಪುರಾಣಿಕಾಚಾರ್ಯ ಹೇಳಿದ ಅರ್ಥ ಇದೆಯಲ್ಲ, ಇದು ಕೂಡ ಲಾಕ್ಷಣಿಕ ಅರ್ಥವೇ. ಯಾಕಂದ್ರೆ ಬ್ರಹ್ಮಹತ್ಯೆ ಅಂದ್ರೆ ಬ್ರಹ್ಮಹತ್ಯೆ ಅಂತ ಇಷ್ಟೇ ಅರ್ಥ. ಬ್ರಹ್ಮಹತ್ಯೆಯ ದೋಷದಿಂದ ಉಂಟಾಗುವ ಋತುದರ್ಶನ ಅನ್ನೋ ಅರ್ಥ ಏನಿದೆಯಲ್ಲ, ಇದು ಲಾಕ್ಷಣಿಕ ಅರ್ಥವೇ. ಹಿಂದಿನ ಬ್ರಹ್ಮಹತ್ಯೆ ಅನ್ನೋ ಶಬ್ದಕ್ಕೆ ಬ್ರಹ್ಮಹತ್ಯೆ ಪ್ರಾಯಶ್ಚಿತ್ತ ಅಂತ ಮಾಡಿಕೊಂಡಿದ್ದು ಲಾಕ್ಷಣಿಕ ಅರ್ಥವೇ, ಇದೂ ಲಾಕ್ಷಣಿಕ ಅರ್ಥವೇ. ಆದರೆ ಈ ಲಾಕ್ಷಣಿಕ ಅರ್ಥಕ್ಕೆ ನಾವು ಹೀಗೆ ಲಾಕ್ಷಣಿಕ ಅರ್ಥ ಮಾಡಿ ಆ ಶ್ಲೋಕವನ್ನು ವ್ಯಾಖ್ಯಾನಿಸುವುದೇನಿದೆ ಶಾಸ್ತ್ರದ ಬೇರೆ ಬೇರೆ ಭಾಗಗಳಿಗೆ ಹೊಂದುತ್ತದೆ. ಆದ್ರಿಂದ ಇದನ್ನು ಮಾಡಬೇಕು. ಹಾಗಾಗಿ ಏನಾಯಿತು, ಒಟ್ಟಾರೆ ಒಬ್ಬಳು ಸ್ತ್ರೀ ಸ್ವೇಚ್ಛಾಚಾರದಿಂದ ವ್ಯಭಿಚಾರ ಮಾಡಿರ್ತಾಳೆ. ಯೌವನದ ಒತ್ತಡ ಇತ್ಯಾದಿಗಳಿಗೆ, ಕಾಮ, ಪ್ರೇಮ ಇತ್ಯಾದಿಗಳ ಹೆಸರಿನಲ್ಲಿ ಮುಗ್ಧಳಾಗಿ ಏನು ಮಾಡಬೇಕು ಅಂತ ತಿಳಿಯದೆ ತಾನಾಗಿ ತನ್ನ ತಪ್ಪಿನಿಂದ ಕೆಲವನ್ನು ಮಾಡಿಕೊಂಡಿರ್ತಾಳೆ. ಇನ್ನು ಕೆಲವೊಂದು ಬಾರಿ ಬಲಾತ್ಕಾರಕ್ಕೊಳಗಾಗಿರ್ತಾಳೆ. ಹೀಗೆಲ್ಲ ಇದ್ದಾಗ ಅವಳಲ್ಲಿ ಏನು ದೋಷ ಬಂದಿರ್ತದಲ್ಲ, ಅದು 2 ಥರದ ದೋಷ ನಾವೀಗಾಗಲೇ ನೋಡಿದಂತೆ. ಒಂದು ಬಾರಿ ಕೇವಲ ಪರಪುರುಷ ಸಂಪರ್ಕ, ಕೆಲವು ಬಾರಿ ಅವಳು ಗರ್ಭಿಣಿನೇ ಆಗಿರ್ತಾಳೆ. ಗರ್ಭಿಣಿಯಾಗಿ ಪ್ರಸವ ಆಗುವಂತ ಹಂತಕ್ಕೆ ಅದು ಬಂದು ಮುಟ್ಟಬಹುದು. ಆ ಎಲ್ಲಾ ಪ್ರಸಂಗಗಳಲ್ಲಿ ಆಕೆಗೆ ಏನ್ ಮಾಡಬೇಕು, ಆಕೆಗೆ ಮತ್ತೊಂದು ಮದುವೆಯೋ ಪ್ರಾಯಶ್ಚಿತ್ತವೋ ಇದನ್ನೆಲ್ಲ ಹೇಗೆ ಮಾಡಬೇಕು ಅಂತೆಲ್ಲ ನಾನು ಆಚಾರ್ಯರನ್ನ ಮಾತಾಡಿಸಿದಾಗ ಅವರು ಹೇಳಿದರು. ಆಕೆಗೆ ಬಲಾತ್ಕಾರದಿಂದ ಇಂತಹ ಸಮಸ್ಯೆ ಆಗಿದ್ರೆ ಅದನ್ನು ಮೊದಲು ವಿಷಯವನ್ನು ವಿಚಾರ ಮಾಡೋಣ. ಅದರಲ್ಲಿ ಆಕೆಯ ತಪ್ಪಿಲ್ಲದೆ ಇದ್ದುದರಿಂದ ಅವಳಿಗೆ ಒಂದು ಬಾರಿ ರಜೋ ದರ್ಶನ ಆಗಿಬಿಟ್ರೆ ಮುಂದೆ ಅವಳು ಶುದ್ಧಳಾಗ್ತಾಳೆ.
ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಹಿಂದೆ ಶಾಂತಿ ಪರ್ವದಲ್ಲಿ ನಾನು ಹೇಳಿದ್ದೆ. ತಮ್ಗದೆಲ್ಲ ನೆನಪಿದೆ ಅಂತ ಭಾವಿಸಿದ್ದೇನೆ. ಈ ನಮ್ಮ ದೇಶದ ಇತಿಹಾಸದಲ್ಲೇ ದೇಶ ವಿಭಜನೆ ಇತ್ಯಾದಿ ಆಗುವ ಪ್ರಸಂಗ ಬಂದಾಗ ಅನೇಕ ಜನ ಸ್ತ್ರೀಯರ ಮೇಲೆ ವಿಧರ್ಮೀಯರ ಬಲಾತ್ಕಾರ ಇತ್ಯಾದಿಗಳಾದವು. ಆಗ ಅನೇಕ ಜನ ಧಾರ್ಮಿಕ ಮುಖಂಡರು ಸೇರಿದ್ರು. ಅದರಲ್ಲಿ ನಮ್ಮ ಗುರುಗಳಾದಂತಹ ವೃಂದಾವನಸ್ಥರಾದಂತಹ ಪೇಜಾವರ ಶ್ರೀಪಾದರು ಕೂಡ ಇದ್ರು. ಅವರೆಲ್ಲ ಸೇರಿ ಅಂಥ ಅನ್ಯಾಯದ ಬಲಾತ್ಕಾರಕ್ಕೆ ಒಳಗಾದಂತಹ ಸ್ತ್ರೀಯರಿಗೆ ಹಾಗೇನಾದರೂ ಸಮಸ್ಯೆ ಆಗಿದ್ರೆ, ಮಕ್ಕಳು ಅವರಲ್ಲಿ ಜನಿಸಿದ್ರು ಕೂಡ ಅಂಥವರನ್ನ ಮತ್ತೆ ಮುಖ್ಯವಾಹಿನಿಗೆ ಸೇರಿಸ್ಕೋಬೇಕು, ನಮ್ಮ ಧರ್ಮದಲ್ಲಿ ಅವ್ರನ್ನ ಸೇರಿಸ್ಕೊಳ್ಬೇಕು, ಅವ್ರನ್ನ ಪರಿತ್ಯಜಿಸುವುದು ಉಚಿತ ಅಲ್ಲ ಅಂತ ಒಕ್ಕೊರಳಿನ ಒಂದು ನಿರ್ಧಾರ ಅಲ್ಲಿ ಅವರು ಮಾಡಿಕೊಂಡ್ರಂತೆ. ಇದನ್ನ ಹಿಂದಿನ ಶಾಂತಿ ಪರ್ವ ಪ್ರವಚನದಲ್ಲಿ ನಾನು ಹೇಳಿದ್ದೆ. ಹಿರಿಯ ವಿದ್ವಾಂಸರು ಮತ್ತೊಬ್ಬ ಗುರುಗಳಾದಂತಹ ಶೇಷಗಿರಿ ಆಚಾರ್ಯರು ಇದನ್ನ ನನಗೆ ಹೇಳಿದ್ರು. ಯಾವುದೇ ದೋಷ ಇಂಥದ್ದೇನು ಅವರಿಗೆ ಬಂದಿರ್ತದೆ, ಅದೆಲ್ಲವೂ ಕೂಡ ಪರಿಹಾರ ಕಾಣ್ತದೆ. ಮಾಸಿ ಮಾಸಿ ರಜಸ್ತಾಸಾಂ ದುಷ್ಕೃತಾನಿ ಅಪಕರ್ಷತಿ ಅಂತ ಒಂದು ಮಾತಿದೆ. ಇದು ಇಲ್ಲೇ ವೈಷ್ಣವ ಪಾಠದ ಇದೇ ಅನುಶಾಸನ ಪರ್ವದಲ್ಲೇ ಇದೆ. ಈಗ ನಾವು ನೋಡ್ತಿರುವುದು 48ನೇ ಅಧ್ಯಾಯ. ಮುಂದೆ 51ನೇ ಅಧ್ಯಾಯವನ್ನ ಏನ್ ನೋಡ್ತೀವಿ, 51ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಆ ಶ್ಲೋಕ ಇದೆ. ಮಾಸಿ ಮಾಸಿ, ಪ್ರತಿಯೊಂದು ತಿಂಗಳಿನಲ್ಲಿಯೂ ಕೂಡ ಅವ್ರಿಗೇನು ರಜೋ ದರ್ಶನ ಆಗ್ತದೆ, ಅದು ದುಷ್ಕೃತಾನಿ ಅಪಕರ್ಷತೆ, ದುಷ್ಕೃತಾನ್ ಅಂತಲ್ಲಿದೆ, ಅವರ ಪಾಪಗಳನ್ನು ಅದು ಪರಿಹರಿಸ್ತದೆ ಅಂತ ಅಲ್ಲಿ ಮಾತಿದೆ. ಅನೇಕ ವಿಷಯಗಳನ್ನ ಮತ್ತೆ ಅಲ್ಲಿ ಕೂಡ ಹೇಳೋರಿದ್ದಾರೆ, ನಾವು ಅದನ್ನು ಮುಂದೆ ನೋಡೋರಿದ್ದೀವಿ. ಅನೇಕ ಪ್ರಾಯಶ್ಚಿತ್ತ ಮೊದಲಾದವುಗಳನ್ನು ಕೂಡ ಹೇಳೋರಿದ್ದಾರೆ. ಅಂತೂ ಆ ಬಲಾತ್ಕಾರದ ದೋಷ ಮೊದಲಾದವುಗಳಿದ್ರೆ ಆ ಸ್ತ್ರೀ ಅದನ್ನ ರಜೋದರ್ಶನದ ಮೂಲಕ ಪರಿಹರಿಸ್ಕೋತಾಳೆ. ಇನ್ನೊಂದು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಮಾತಿದೆ. ಸೋಮ ಶೌಚಂ ದದಾವಾಸಾಂ ಗಂಧರ್ವಶ್ಚ ಶುಭಾಂ ಗಿರಂ ಪಾವಕಃ ಸರ್ವಮೇಧ್ಯತ್ವಂ ಮೇಧ್ಯಾವೈ ಯೋಷಿತ ಸ್ಮೃತಾಃ. ಆಚಾರಾಧ್ಯಾಯ ಅಂತ ಯಾಜ್ಞವಲ್ಕ್ಯದ ಅದರಲ್ಲಿ 71ನೇ ಶ್ಲೋಕ. ಚಂದ್ರ ಈ ಸ್ತ್ರೀಯರಿಗೆ ಶೌಚವನ್ನು, ಸದಾ ಶುಚಿತ್ವವನ್ನು ಕೊಟ್ಟಿದ್ದಾನೆ. ಗಂಧರ್ವರು ಮಧುರವಾದ ಮಾತನಾಡುವ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅಗ್ನಿ ಅವರಿಗೆ ಸರ್ವ ಪಾವಿತ್ರ್ಯವನ್ನು ಕೊಟ್ಟಿದ್ದಾನೆ. ಮೇಧ್ಯಾವೈ ಯೋಷಿತ ಸ್ಮೃತಾಃ, ಅವರು ಯಾವತ್ತೂ ಪವಿತ್ರರು. ಅಲ್ಲೇ 72ನೇ ಶ್ಲೋಕದಲ್ಲಿ ಅದೇ ಅಧ್ಯಾಯದಲ್ಲಿ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ವ್ಯಭಿಚಾರಾದ್ ಋತೌ ಶುದ್ಧಿ, ವ್ಯಭಿಚಾರದಿಂದ ಏನಾದರೂ ಅವರಲ್ಲಿ ದೋಷ ಉಂಟಾಗಿದ್ರೆ ಅದು ಕೂಡ ಋತು ದರ್ಶನದಿಂದ ಹೊರಟು ಹೋಗ್ತದೆ ಅಂತ ಮಾತಿದೆ. ಇನ್ನೊಂದು ಮಾತು ಕೂಡ ನನಗೆ ಶಾಸ್ತ್ರದಲ್ಲಿ ಬೇರೆ ಕಡೆ ಓದಿದ ನೆನಪಿದೆ. ರಜಸ ಶುದ್ಧತೆ ನಾರಿ ಅಂತ. ಯಾವುದ್ಯಾವುದಕ್ಕೆ ಹೇಗೆ ಶುದ್ಧಿ? ನದಿ ವೇಗೇನ ಶುದ್ಧತೆ. ನದಿ ನಿಂತಲ್ಲಿ ನಿಂತಿದ್ರೆ ಅದರ ನೀರು ಮಲಿನವಾಗಿರ್ತದೆ, ಹರಿತಾ ಇದ್ರೆ ಅದು ಶುದ್ಧವಾಗ್ತದೆ. ತಾಮ್ರಂ ಆಮ್ಲೇನ ಶುದ್ಧತೆ. ತಾಮ್ರಕ್ಕೆ ಹಿತ್ತಾಳೆ ಮೊದಲಾದದಕ್ಕೆ ಹುಣಸೆ ಹಣ್ಣು ಮೊದಲಾದ ಹುಳಿಯಿಂದನೇ ಶುದ್ಧಿ. ಮೃತ್ತೋಯೈ ಶುದ್ಧತೆ ಕಾಂಸ್ಯಂ. ಮೃತ್ ಮಣ್ಣು ಮತ್ತು ನೀರುಗಳಿಂದ ಕಂಚಿನ ಪಾತ್ರೆಗಳಿಗೆ ಶುದ್ಧಿ. ರಜಸ ಶುದ್ಧತೆ ನಾರಿ. ರಜೋದರ್ಶನದಿಂದ ಸ್ತ್ರೀಗೆ ಶುದ್ಧಿ ಅಂತ ಮತ್ತೊಂದು ಮಾತು ಕೂಡ ಅಲ್ಲಿದೆ. ಇದರಲ್ಲಿ ಕೆಲವು ಮಾತುಗಳನ್ನ ಹಿಂದೆ ನಾನು ಶಾಂತಿ ಪರ್ವದಲ್ಲಿ ಪ್ರವಚನ ಮಾಡುವಾಗ ಇಂದ್ರನಿಗೆ ಬ್ರಹ್ಮಹತ್ಯೆ ದೋಷ ಬಂದದ್ದು, ಆ ಮೂಲಕ ಅದನ್ನ ಆತ ಹಂಚಿಕೊಟ್ಟದ್ದು, ಇದನ್ನೆಲ್ಲ ವಿವರಿಸುವಾಗ ಈಗ ಹೇಳ್ತಿರುವ ಕೆಲವು ವಿಷಯಗಳನ್ನು ಕೂಡ ಈ ಅನುಶಾಸನ ಪರ್ವದ ಈ ಮಾತನ್ನ ಮಾಸಿ ಮಾಸಿ ರಜಸ್ತಾಸಾಂ ದುಷ್ಕೃತಾನ್ಯಪಕರ್ಷತಿ ಮತ್ತೆ ಯಾಜ್ಞವಲ್ಕ್ಯ ಸ್ಮೃತಿಯ ಮಾತುಗಳು ಇವೆಲ್ಲವನ್ನೂ ಕೂಡ ಹಿಂದೆ ನಾನು ಹೇಳಿದ್ದೆ. ಹೀಗೆ ರಜೋದರ್ಶನದಿಂದ ಅವೆಲ್ಲ ದೋಷಗಳು ಪರಿಹಾರ ಕಾಣ್ತವೆ ಅಂತಿದೆ. ಆದ್ರಿಂದಲೇನೆ ಆ ರಜೋದರ್ಶನ ಅಂತ ಅನ್ನೋದು ಸ್ತ್ರೀಯರಿಗೆ ಯಾವ ದೃಷ್ಟಿಯಿಂದಲೂ ಕೂಡ ಅದೊಂದು ಶಾಪವಲ್ಲ. ಹಿಂದೆ ಅದನ್ನು ಹೇಳಿದ್ದೆ ನಾನು. ಅದೊಂದು ಕರ್ಸ್ ಅಲ್ವೇ ಅಲ್ವಾ. ಇಂಗ್ಲಿಷ್ನಲ್ಲಿ ಕೂಡ ಅದನ್ನು ಕರ್ಸ್ ಅಂತಾರೆ ಅವರು. ಅವ್ರ ಕರ್ಸ್ ಅಂತ ಅವ್ರು ಇಂಗ್ಲಿಷ್ನವ್ರು ಹೇಳೋದಕ್ಕೆ, ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಹೇಳೋದಕ್ಕೆ ಅದು ತುಂಬಾ ಅಹಿತಕರವಾಗಿರ್ತದೆ, ಕಷ್ಟ ಆಗ್ತದೆ ಆ ಸಂದರ್ಭದಲ್ಲಿ. ಅದರಿಂದ ಅದನ್ನು ಶಾಪ ಅಂತಾರೆ ಅವರು. ದೈಹಿಕವಾಗಿ ಸ್ವಲ್ಪ ಕಷ್ಟ ಆದೀತು, ಮಾನಸಿಕವಾಗಿಯೂ ಕಷ್ಟ ಆದೀತು, ಇಲ್ಲ ಅಂತಲ್ಲ, ಅನುಭವಿಸೋರಿಗೆ ಗೊತ್ತಿರ್ತದೆ. ಆದ್ರಿಂದ ಆ ರಜೋದರ್ಶನದಿಂದ ಅವರಿಗೆ ಇಂಥ ಅನೇಕ ದೋಷಗಳು ಪರಿಹಾರ ಕಾಣ್ತವೆ.
ದೋಷವೇ ಇಲ್ಲದೆ ಹೋದ್ರೆ, ವ್ಯಭಿಚಾರ ಮೊದಲಾದ ದೋಷಗಳು ಇಲ್ಲದೆ ಹೋದ್ರೆ ಮತ್ತಷ್ಟು ಅವರು ಶುದ್ಧರೇ ಆಗಿರ್ತಾರೆ. ಅವರಿಗೆ ಹಿಂದಿನ ದಣಿವು ಮತ್ತೆ ಸಮಸ್ಯೆಗಳು ಮತ್ತೇನಾದ್ರು ದೇಹದ ದೌರ್ಬಲ್ಯ ಮೊದಲಾದವುಗಳಿದ್ರೆ ಅವನ್ನೆಲ್ಲವನ್ನು ಕಳ್ಕೊಂಡವರು ರಿಚಾರ್ಜ್ ಆಗ್ತಾರೆ ಅಂತ ಅನೇಕ ಕಡೆ ಕೇಳಿ ಬರ್ತದೆ. ನಾನು ಕೂಡ ಅದನ್ನು ಕೇಳಿದ್ದೇನೆ. ನಾನು ಸಮೀಕ್ಷೆ ಮಾಡಿದಾಗ ಅದೆಲ್ಲ ನನಗೆ ತಿಳಿದು ಬಂದಿದೆ. ಆದ್ರಿಂದ ಅದೊಂದು ಶಾಪ ಅಲ್ಲ, ಯಾವ ಕಾರಣಕ್ಕೂ ಕೂಡ ಅದೊಂದು ವರವೇ ಆಗಿದೆ. ಹಿಂದೆ ಅದನ್ನು ಹೇಳಿದ್ದೆ. ಅಲ್ಲಿ ಹೇಳದೇ ಇರುವ ಕೆಲವು ಅಂಶಗಳನ್ನು ಮತ್ತೆ ಈಗಿಲ್ಲಿ ಹೇಳ್ತಿದ್ದೇನೆ. ಈ ಅಂಶವನ್ನು ಇಲ್ಲಿ ಸೇರಿಸ್ಕೊಳ್ಬೇಕು ನಾವು, ಈ ಶ್ಲೋಕದ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟಂತೆ, ಈ ಪ್ರಕೃತ ಶ್ಲೋಕದ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ. ಬ್ರಹ್ಮಹತ್ಯಾ ತ್ರಿಭಾಗ ಅಂದ್ರೆ ವೇದದಲ್ಲಿ ಬ್ರಹ್ಮಹತ್ಯೆಯನ್ನು 3 ಭಾಗ ಮಾಡಿ ಇಂದ್ರ ಅದನ್ನು ಹಂಚಿದ ಅಂತಿದೆ. ಕೆಲವು ಕಡೆ 4 ಭಾಗ ಅಂತಿದೆ, ಕೆಲವು ಕಡೆ 5 ಭಾಗ ಅಂತನೂ ಇದೆ. 3 ಭಾಗ ಅಂತ ಅನ್ನೋದು ಅತ್ಯಂತ ಮಿನಿಮಮ್, ಅದು ವೇದದಲ್ಲಿ ಹೇಳಲ್ಪಟ್ಟದ್ದು. 5 ಭಾಗ ಅಂತ ಉದ್ಯೋಗ ಪರ್ವದಲ್ಲಿದೆ, 4 ಭಾಗ ಅಂತ ರಾಮಾಯಣದಲ್ಲಿದೆ, ಶಾಂತಿ ಪರ್ವದಲ್ಲಿ 4 ಭಾಗ ಅಂತಿದೆ, ಶಾಂತಿ ಪರ್ವದ ಮತ್ತೊಂದು ಭಾಗದಲ್ಲಿಯೂ 4 ಭಾಗ ಅಂತಿದೆ. ಇದನ್ನು ನಾವು ಹಿಂದೆ ನೋಡಿದ್ದೇವೆ. ಅಂತೂ 3 ಭಾಗ ಅಂತ ಅನ್ನೋದು ಮಿನಿಮಮ್ ಅದು. ಅದಕ್ಕಾಗಿ ಬ್ರಹ್ಮಹತ್ಯಾ ತ್ರಿಭಾಗೇನ, ಬ್ರಹ್ಮಹತ್ಯೆಯ 3ನೇ ಒಂದು ಭಾಗವನ್ನು ಸ್ವೀಕಾರ ಮಾಡಿದ್ದರಿಂದ ಸ್ತ್ರೀಯರಲ್ಲಿ ಏನು ರಜೋದರ್ಶನ ಕಂಡಿತ್ತು, ಆ ಮೂಲಕ ಅವರಲ್ಲಿ ಗರ್ಭಾಧಾನ ಅಥವಾ ಆ ಪರಪುರುಷ ಸಂಪರ್ಕ ಏನಾದರೂ ಆಗಿದ್ರೆ, ಬಲಾತ್ಕಾರದ ಪರಪುರುಷ ಸಂಪರ್ಕ ಮೊದಲಾದದ್ದು, ಮತ್ತೆ ಕೆಲವು ಬಾರಿ ಅವರು ಗರ್ಭಿಣಿಯರೇ ಆಗಿದ್ರೆ ಆ ಎಲ್ಲ ದೋಷಗಳು ಕೂಡ ಹೊರಟು ಹೋಗ್ತವೆ ಅಂತ ಅದರ ಅರ್ಥ. ಇಲ್ಲಿಯೂ ಕೂಡ ಬ್ರಹ್ಮಹತ್ಯಾ ತ್ರಿಭಾಗ ಅನ್ನೋ ಶಬ್ದಕ್ಕೆ ಲಕ್ಷಣ ಮಾಡಿದಂತಾನೆ ಆಯಿತು. ಆದ್ರೆ ಇಲ್ಲಿ ಲಕ್ಷಣ ಮಾಡಿದ್ದಕ್ಕೂ ಕೂಡ ಒಂದು ಶಾಸ್ತ್ರದ ಆಧಾರ ಇದೆ. ಒಂದು ದೃಷ್ಟಾಂತವನ್ನು ನಿಮಗೆ ನಾನು ಹೇಳಬೇಕು. ಬಂಗಾರದ ಒಂದು ಉಂಗುರವನ್ನು ತೋರಿಸಿ ಇದೇನು ಅಂತ ಕೇಳಿದ್ರೆ, ಬಂಗಾರದ ಉಂಗುರ ಅಂತ ಕೆಲವರು ಹೇಳ್ತಾರೆ, ಕೆಲವರು ಬಂಗಾರ ಅಂತಾನೆ ಹೇಳ್ತಾರೆ. ಬಂಗಾರದ ಉಂಗುರನೂ ಕೂಡ ಬಂಗಾರನೇ, ಬಂಗಾರದ ಬಳೆಯೂ ಬಂಗಾರನೇ ಅಲ್ವಾ? ಹಾಗೆ ಬ್ರಹ್ಮಹತ್ಯೆಯ 3ನೇ ಒಂದು ಭಾಗವನ್ನು ಸ್ವೀಕಾರ ಮಾಡಿದ್ರಿಂದ ಬಂದ ರಜೋದರ್ಶನ ಏನಿದೆ, ಆ ರಜೋದರ್ಶನವೂ ಕೂಡ ಬ್ರಹ್ಮಹತ್ಯಾ ತ್ರಿಭಾಗವೇ ಅದ. ಕಾರ್ಯವನ್ನ ಕಾರಣ ಅಂತ ಕರೀತಿರ್ತಾರೆ. ಬಂಗಾರದ ಆಭರಣ, ಒಂದು ಉಂಗುರ, ಬಳೆ ಮೊದಲಾದದ್ದೆಲ್ಲ ಅದು ಬಂಗಾರವೇ. ಆದರೆ ಕೇವಲ ಬಂಗಾರವನ್ನು ನೋಡಿ, ಬಂಗಾರದ ಒಂದು ಗಟ್ಟಿಯನ್ನು ನೋಡಿ ಇದನ್ನು ಉಂಗುರ ಅಂತಾಗಲಿ ಒಂದು ಸರ ಅಂತಾಗಲಿ ಯಾರು ಹೇಳೋದಿಲ್ಲ. ಕಾರಣ ಎಲ್ಲವೂ ಕಾರ್ಯ ಅಲ್ಲ. ಆದರೆ ಕಾರ್ಯವನ್ನು ನೋಡಿ, ಒಂದು ಘಟವನ್ನು ನೋಡಿ ಇದು ಮಣ್ಣು ಅಂತ ಹೇಳ್ತಾರೆ. ಒಂದು ಘಟವನ್ನು ನೋಡಿದ್ರೆ ಮೃತ್ತಿಗೆ ಅತ್ಯೇವ ಸತ್ಯಂ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಕೂಡ ಅದನ್ನು ವರ್ಣನೆ ಮಾಡ್ತಾರೆ. ಒಂದು ಮಣ್ಣನ್ನು ಪರಿಚಯಿಸಿದರೆ ಇನ್ನು ಜಗತ್ತಲ್ಲಿರುವಂತಹ ಬೇರೆ ಬೇರೆ ಮಣ್ಣಿನ ಪರಿಚಯ ಕೂಡ ಆದಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಬ್ರಹ್ಮಹತ್ಯಾ ತ್ರಿಭಾಗ ಅಂದ್ರೆ ಇದು ಕಾರಣ. ಈ ಕಾರಣದಿಂದ ನಾವು ಕಾರ್ಯವಾದಂತಹ ರಜೋದರ್ಶನವನ್ನ ಉಪಲಕ್ಷಣತೆಯ ಲಾಕ್ಷಣಿಕವಾಗಿ ಇಟ್ಕೊಳ್ಬೇಕು. ತ್ರಿಭಾಗೇನ, ಈ ಕಾರಣದಿಂದ, ರಜೋದರ್ಶನದ ಕಾರಣದಿಂದ ಅಂತ ಅರ್ಥ ತೃತೀಯ ವಿಭಕ್ತಿಗೆ. ಗರ್ಭಾಧಾನ ವಿಶೋಧಿತಾಂ, ವಿಶೋಧಿತ ಅಂತಿದ್ರೆ ಅದಷ್ಟು ಸರಿಯಾದ ಪಾಠ ಅಲ್ಲ. ಗರ್ಭಾಧಾನ ವಿಶೋಧಿತಾಂ, ಗರ್ಭಾಧಾನ ಏನಾಗಿತ್ತು ಅವಳಲ್ಲಿ, ಕೇವಲ ಪರಪುರುಷ ಸಂಪರ್ಕ ಆದರೂ ಆಗಿರಬಹುದು ಅಥವಾ ಗರ್ಭಾಧಾನವೇ ಆಗಿರಬಹುದು. ಆ ಗರ್ಭಾಧಾನಾತ್ ಅಂತ ಪಂಚಮಿ ವಿಭಕ್ತಿ ಅಂತವಾದ ಸಮಾಸವನ್ನಾಗಿ ಮಾಡ್ಕೊಳ್ಳೋಣ, ಅದನ್ನು ಪಂಚಮಿ ತತ್ಪುರುಷ ಸಮಾಸ ಅಂತ ಮಾಡ್ಕೊಳ್ಳೋಣ. ಆ ಗರ್ಭಾಧಾನದ ದಿಂದ ಅವಳು ಶುದ್ಧಳಾಗ್ತಾಳೆ. ಅವಳಲ್ಲಿ ಏನು ಗರ್ಭಾಧಾನ ಆಗಿತ್ತು ತತ್ ಸಕಾಶಾತ್, ಆ ಗರ್ಭಾಧಾನದ ದೋಷದಿಂದ ಅವಳು ಶುದ್ಧಳಾಗ್ತಾಳೆ. ವಿಶೋಧಿತಾಂ ಗೃಹೀಯಾತ್ತಾಂ, ಅವಳನ್ನು ಸ್ವೀಕರಿಸಬೇಕು. ಚತುರ್ಭಾಗಂ ವಿಶುದ್ಧಾಂ ಅಂತಿದೆಯಲ್ಲ, ಚತುರ್ಭಾಗಂ ಅಂತ ಒಂದು ಕ್ರಿಯಾ ವಿಶೇಷಣವಾಗಿ ಅವ್ಯಯೀಭಾವ ಸಮಾಸ, ವಿಶುದ್ಧಾಂ ಅಂತ ಮತ್ತೊಂದು ಶಬ್ದ ಇದೆಯಲ್ಲ, ಇದ್ರ ಬದಲು ಚತುರ್ಭಾಗ ವಿಶುದ್ಧಾಂ ಅಂತ ಕೆಲವು ಕಡೆ ಪಾಠ ಇದೆಯಲ್ಲ, ಆ ಪಾಠ ನನಗೆ ಉಚಿತವಾಗಿ ಕಾಣಿಸ್ತು. ಗುರುಗಳನ್ನು ಕೇಳಿದೆ, ಅವರೂ ಕೂಡ ಚತುರ್ಭಾಗ ವಿಶುದ್ಧಾಂ ಅನ್ನೋ ಪಾಠವೇ ಸರಿ, ಅದನ್ನೇ ಹೇಳುವಂತ ಹಸಿರು ನಿಶಾನೆ ತೋರಿಸಿದ್ದಾರೆ. ಅದರಿಂದ ಚತುರ್ಭಾಗ ವಿಶುದ್ಧಾಂ ಅಂತ ಶಬ್ದವನ್ನೇ ಇಟ್ಕೊಂಡಿದ್ದೇನೆ. ಈ ಚತುರ್ಭಾಗ ವಿಶುದ್ಧಾಂ ಅನ್ನೋ ಶಬ್ದಕ್ಕೆ ಏನು ಅರ್ಥ ಹಾಗಾದ್ರೆ? ಚತುರ್ಭಾಗ ಅಂದ್ರೆ 3 ದಿವಸಗಳ ಮುಟ್ಟಾದ ನಂತರ 4ನೇ ದಿವಸ ಒಂದಿರ್ತದಲ್ಲ, ಆ 4ನೇ ದಿವಸದ ಬಳಿಕ ಅವಳು ಶುದ್ಧಳಾಗ್ತಾಳೆ ಅಂತ ಅದರ ಅರ್ಥ. ಇದು ನಮ್ಗೆ ಗೊತ್ತಿದ್ದೇ ಇದೆ, ಪುರಾಣಿಕರು ಅದನ್ನ ಆ ಸಂದರ್ಭದಲ್ಲಿ ನೆನಪಿಸಿದ್ರು. ಮೊದಲು 3 ದೋಷಗಳಲ್ಲಿ ಪೂರ್ಣವಾದಂತಹ ಮೈಲಿಗೆ ಇರ್ತದೆ. 4ನೇ ದಿವಸಗಳಲ್ಲಿ ದೈವ ಕಾರ್ಯ ಮೊದಲಾದ ಕಾರ್ಯಗಳಲ್ಲಿ, ಅಡಿಗೆ ಮೊದಲಾದವುಗಳಲ್ಲಿ ಆಕೆ ಭಾಗವಹಿಸುವಂತಿಲ್ಲ. 5ನೇ ದಿವಸದಿಂದ ಭಾಗವಹಿಸ್ತಾಳೆ ಅಂತ ಅನ್ನೋದು ಆ ಸಂಪ್ರದಾಯವನ್ನು ಬಂದಂತ ಎಲ್ರಿಗೂ ಗೊತ್ತಿದೆ. ಆದ್ದರಿಂದ ಚತುರ್ಭಾಗ ವಿಶುದ್ಧಾಂ ಅಂದ್ರೆ ರಜೋದರ್ಶನದ ಆ ಋತುಕಾಲ ಅಂತ ಏನಿರ್ತದಲ್ಲ,
ಅದರಲ್ಲಿ ಚತುರ್ಭಾಗ ಅಂದ್ರೆ 4ನೇ ದಿವಸ. ಆ 4ನೇ ದಿವಸದ ನಂತರ ಅವಳು ವಿಶುದ್ಧಳಾಗ್ತಾಳೆ. ಚತುರ್ಭಾಗಾತ್ ಅನಂತರಂ ವಿಶುದ್ಧಾಂ, ಇದು ಒಂದು ಪಂಚಮಿ ತತ್ಪುರುಷ ಸಮಾಸ. ಆ ಮೂಲಕ ಅವಳು ಶುದ್ಧಳಾಗ್ತಾಳೆ. ಹೇಗೆ ಅಂದ್ರೆ ಸರ್ಜನಾತ್, ಸರ್ಜನ ಅಂತ ಒಂದು ಶಬ್ದ. ಏನು ಸರ್ಜನ ಅಂದ್ರೆ, ಅವರು ಕೂಡ ಆಚಾರ್ಯರು ಸರ್ಜನ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಹೇಳಲಿಲ್ಲ, ನೀನೇ ಅನ್ವೇಷಿಸು ಅಂತ ಹೇಳಿದ್ರು. ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ, ನಮಗೆ ಭಾಗವತ ಪುರಾಣಕ್ಕೆ ಅನೇಕ ವ್ಯಾಖ್ಯಾನಗಳ ಪರಂಪರಾ ಇದೆ. ಅದನ್ನ ಅನೇಕ ಬಾರಿ ಪ್ರೋಷ್ಠಪದಿ ಸಂದರ್ಭಗಳಲ್ಲಿ, ಅಧಿಕ ಮಾಸ ಸಂದರ್ಭದಲ್ಲಿ ಪ್ರವಚನ ಮಾಡ್ತಾನೆ ಇರ್ತಾರೆ. ರೂಢಿಯಲ್ಲಿದೆ ಪಂಡಿತರಿಗೆ ಮತ್ತು ವಿದ್ವಾಂಸರಿಗೆ. ಮಹಾಭಾರತವನ್ನ ಪ್ರವಚನ ಮಾಡುವ ರೂಢಿ ಬಹಳ ಕಡಿಮೆ ಆದ್ದರಿಂದ, ಭಾಗವತಕ್ಕೆ ಹೋಲಿಸಿದ್ರೆ ಕಡಿಮೆ ಆದ್ದರಿಂದ, ಮತ್ತೆ ಅನೇಕ ಸಂಸ್ಕೃತದ ಶಬ್ದಗಳು ನಮಗಿವತ್ತು ಆಡು ಮಾತ್ರandi ಉಳಿದಿಲ್ಲ. ಆದ್ರಿಂದ ಆ ತಾಂತ್ರಿಕ ಶಬ್ದಗಳ ಅರ್ಥ ಹೇಗೆ ಮಾಡಬೇಕು ಅನ್ನೋದನ್ನ ಮರ್ತ ಪರಿಣಾಮ ಇದೆಲ್ಲ. ಸರ್ಜನ ಅಂದ್ರೆ ಏನು? ವಿಸರ್ಜನ ಅಂತ ಅರ್ಥ ಗೊತ್ತಿದೆ ನಮಗೆ. ವಿಸರ್ಜನ ಅಂದ್ರೆ ಬಿಡೋದು ಅಂತ ಅರ್ಥ. ಸ್ತ್ರೀ ಆ ಕಾಲದಲ್ಲಿ ತನ್ನ ದೇಹದಿಂದ ತನ್ನ ಭಾಗವನ್ನು ಕೆಲವನ್ನು ಹೊರ ಹಾಕ್ತಾಳೆ, ಅದು ಗೊತ್ತಿದೆ. ಹಾಗೆ ದೋಷವನ್ನು ಹೊರ ಹಾಕ್ತಾಳೆ, ಇದು ಅರ್ಥ. ಅದಕ್ಕೆ ನಾನು ತಿಳ್ಕೊಂಡದ್ದು ಅರ್ಥ. ಇದನ್ನ ನೀವು ಎಲ್ಲರೂ ಕೂಡ ಕೇಳಿ ವಿಮರ್ಶೆ ಮಾಡಿ ಹೇಳಬೇಕು. ಹೀಗೆ ಬ್ರಹ್ಮಹತ್ಯಾ ತ್ರಿಭಾಗೇನ ಅರ್ಥಾತ್ ರಜೋದರ್ಶನೇನ ಕಾರಣೇನ, ರಜೋದರ್ಶನವೆಂಬ ನಿಮಿತ್ತದಿಂದಾಗಿ ಗರ್ಭಾಧಾನ ವಿಶೋಧಿತಾಂ, ಅವರಲ್ಲಿ ಪರಪುರುಷ ಸಂಪರ್ಕ ಅಥವಾ ಗರ್ಭಾಧಾನವೇ ಗರ್ಭೋತ್ಪತ್ತಿನೇ ಏನಾಗಿತ್ತು, ತತ್ಸಕಾಶಾತ್ ಅದರ ಹಿಡಿತದಿಂದ ಅವಳು ಶುದ್ಧಳಾಗ್ತಾಳೆ, ಮುಂದೆ ಅವಳನ್ನು ಸ್ವೀಕರಿಸಬೇಕು ಅಂತ ಆಚಾರ್ಯರು ಹೇಳಿದ್ದು ಸರಿಯಾಗ್ತದೆ. ಇದು ಬಲಾತ್ಕಾರದ ಸಂಬಂಧಕ್ಕೊಳಗಾಗಿದ್ರೆ ಹೀಗೆ. ಒಂದು ವೇಳೆ ಸ್ವೇಚ್ಛಾಚಾರದಿಂದಲೇ ಅವಳು ಪರಪುರುಷ ಸಂಪರ್ಕ ಮಾಡಿದ್ರೆ ಏನ್ ಮಾಡಬೇಕು ಅಂತ ನಾನು ಅವರನ್ನು ಕೇಳಿದಾಗ, ಅಲ್ಲಿ ಆ ಸ್ವೇಚ್ಛಾಚಾರದಿಂದಲೇ ಮಾಡಿದವಳಿಗೆ ಅದು ಕೂಡ ಆಕಸ್ಮಿಕವಾಗಿ ಅವ್ರು ಹೇಳಿದ್ರು ಅವಳನ್ನ ಪರಿತ್ಯಜಿಸಿಬಿಡ್ಬೇಕು. ಯಾರ ಜೊತೆ ಅವಳು ಸ್ವೇಚ್ಛಾಚಾರ ಮಾಡಿದ್ಲು ಆತ ಯಾವ ವರ್ಣದವನು ಅಂತ ಅನ್ನೋದನ್ನು ಕೂಡ ಗಮನಿಸದೆ ಅವನಿಗೆ ಮದುವೆ ಮಾಡಿ ಕೊಟ್ಟು ಬಿಡಬೇಕು, ಯಾವನಾದ್ರೂ ವರ್ಣದವನು ಆಗಿರ್ಲಿ, ಅದು ಅವಳಿಗೆ ಬಿಟ್ಟದ್ದು ಅಂತ ಹೇಳಿದ್ರು ಅವರು. ಅವ್ರು ಹೇಳಿದ್ದನ್ನು ಯಥಾವತ್ತಾಗಿ ನಿಮ್ಮ ಎದುರಿಗೆ ಹೇಳ್ತಿದ್ದೇನೆ. ನಾವು ಶಾಸ್ತ್ರದಲ್ಲಿರುವಂತಹ ಅನೇಕ ವಿಷಯಗಳನ್ನ ಹೀಗೆ ಗಮನಿಸ್ತಾ ಕೂತಾಗ ಎಲ್ಲವನ್ನೂ ಪ್ರಾಯೋಗಿಕವಾಗಿ ಅಲ್ಲಿದ್ದಂತೆಯೇ ಮಾಡ್ಲಿಕ್ಕೆ ಬರ್ತಿರೋದಿಲ್ಲ. ಇದು ತಮಗೂ ಕೂಡ ಎಲ್ಲರಿಗೂ ಗೊತ್ತಿದೆ. ಸಮಾಜವನ್ನ ಬೇರೆ ಬೇರೆ ಮುಖದಿಂದ ನೋಡಿದಂತಹ ಅನುಭವಿಗಳು ನೀವು ಕೂಡ ಇದ್ದೀರಿ, ನಿಮಗೂ ಅದೆಲ್ಲ ಗೊತ್ತಿದ್ದೇ ಇರ್ತದೆ. ಕೆಲವು ಬಾರಿ ತಿಳಿ ಹೇಳೋ ಪ್ರಸಂಗ ಬರ್ತದೆ. ಒಂದು ಬಾರಿ ತಪ್ಪು ಮಾಡಿದಂಥ ಹೆಣ್ಣೆ ಆಗಲಿ ಗಂಡೇ ಆಗಲಿ ಅದನ್ನ ಸಾರಾಸಗಟಾಗಿ ಹೊರ ಹಾಕ್ಲಿಕ್ಕೆ ಬರೋದಿಲ್ಲಲ್ಲ. ಕೆಲವು ಬಾರಿ ತಿಳಿ ಹೇಳಬೇಕಾದ ಪ್ರಸಂಗಗಳು ಇರ್ತಾವೆ. ಹಾಗೆ ಸಮಾಜದ ಕೆಲವು ಜನ ಮುಖಂಡರು ದಾರಿ ತಪ್ಪಿದ ಹೆಣ್ಣು ಗಂಡುಗಳನ್ನು ಸರಿದಾರಿಗೆ ತಂದು ಅವರನ್ನ ಮತ್ತೆ ಮುಖ್ಯವಾಹಿನಿಗೆ ಸೇರಿಸಿದ್ದನ್ನ ನೀವು ಎಲ್ಲರೂ ನೋಡ್ತಿರ್ತೇವೆ. ಅದರಿಂದ ಹೇಳುವ ಪ್ರಯತ್ನ ಮಾಡಬೇಕು. ಹೇಳಿದ್ದನ್ನ ಕೇಳಿ ತಿದ್ದುಕೊಳ್ಳುವಂತಹ ಧೋರಣೆ ಅವರಲ್ಲಿ ಕಾಣದೆ ಹೋದ್ರೆ ಅವ್ರನ್ನ ಬಿಟ್ಟು ಬಿಡಬೇಕು ಅಂತ ಅದರ ಅರ್ಥ. ಅಂತೂ ಸ್ವೇಚ್ಛೆಯಿಂದ ಆಗಿದ್ದರೆ ಇಂತಹ ಅಪರಾಧಗಳು ಅವರನ್ನು ಆ ಕಡೆ ಕಳಿಸಿಬಿಡಬೇಕು, ಹೊರ ಹಾಕಿಬಿಡಬೇಕು. ಬಲಾತ್ಕಾರದಿಂದ ಆಗಿದ್ರೆ ಆ ರಜೋದರ್ಶನದಿಂದ ಅವರಲ್ಲಿ ಶುದ್ಧಿ ಆಗ್ತದೆ. ಆ ಶುದ್ಧಿಯ ಬಳಿಕ ಅವರನ್ನ ಒಳಗೆ ಸ್ವೀಕಾರ ಮಾಡಬೇಕು ಅಂತ ಅದರ ಅರ್ಥ ಆಗ್ತದೆ. ಅಂತೂ ಬ್ರಹ್ಮಹತ್ಯೆಗೆ ಹೇಳಿದ ಪ್ರಾಯಶ್ಚಿತ್ತದಲ್ಲಿ 3 ಭಾಗ ಮಾಡಿ ಅವಳ ಗರ್ಭಾಧಾನವನ್ನು ಶೋಧಿಸಬೇಕು, 4ನೇ ಭಾಗವನ್ನು ಮಾಡಿ ಅವಳ ಪ್ರಸವ ದೋಷವನ್ನು ಶೋಧಿಸಬೇಕು ಅಂತ ಅರ್ಥವನ್ನ ಅವರು ಕೂಡ ಅವಳು ಒಪ್ಪಲಿಲ್ಲ, ಆಚಾರ್ಯರು ಕೂಡ ಅದನ್ನು ಒಪ್ಪಲಿಲ್ಲ. ಅಂತೂ ಈ ಶ್ಲೋಕವನ್ನು ಅರ್ಥ ಮಾಡುವಾಗ ಆ ಸರ್ಜನ ಅಂದ್ರೆ ಏನು, ಬ್ರಹ್ಮಹತ್ಯಾ ತ್ರಿಭಾಗ ಅಂದ್ರೆ ಏನು, ಇವೆಲ್ಲ ಪ್ರಾಯ ಆಗಿನ ಕಾಲದಲ್ಲಿ ಶಾಸ್ತ್ರ ಬಲ್ಲವರಲ್ಲಿ ಬಳಕೆ ಇದ್ದಂಥ ಶಬ್ದಗಳೇ ಆಗಿದ್ದಿರಬೇಕು. ನಮಗೆ ಮಹಾಭಾರತದ ವ್ಯಾಖ್ಯಾನ ಪರಂಪರೆ ತಪ್ಪಿ ಹೋಗಿದ್ದರಿಂದ ಅದಷ್ಟೇ ಅಲ್ಲ, ಸಂಸ್ಕೃತ ಭಾಷೆಯನ್ನು ಆಡುವ ಒಂದು ಅವಕಾಶವನ್ನೇ ನಾವು ಕಳ್ಕೊಂಡಿದ್ರಿಂದ ಇಂಥ ಪದಗಳಿಗೆಲ್ಲ ಸರಿಯಾದ ಅರ್ಥ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ. ಆದ್ರಿಂದ ನಾವು ಅದನ್ನು ಸರಿಯಾಗಿ ಮಹಾಭಾರತವನ್ನು ಅರ್ಥ ಮಾಡಿಕೊಂಡು ಅನುವಾದ ಮಾಡಲಿಕ್ಕೆ ಕೂಡ ಆಗ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಇದನ್ನ ಯಾವುದೇ ಸ್ಪರ್ಧೆಯಿಂದ ಮತ್ತೆ ಅವ್ರ ಮೇಲೆ ಅಸೂಯೆಯಿಂದ ಈ ಮಾತನ್ನು ಹೇಳ್ತಿಲ್ಲ. ಸರಿಯಾದ ಅರ್ಥಗಳು, ಸರಿಯಾದ ವ್ಯಾಖ್ಯಾನಗಳು ಹೊರಬರಬೇಕು ಅಂತ ಒಂದು ಕಾಳಜಿಯಿಂದ ಮಾತ್ರ ಈ ಮಾತನ್ನು ಹೇಳ್ತಿದ್ದೇನೆ. ಒಬ್ಬರು ಈ ಪ್ರಸಂಗದಲ್ಲಿ ಒಂದು ಮಾತನ್ನು ಕೇಳಿದ್ರು. ಇವತ್ತಿನ ಪ್ರವಚನದಲ್ಲಿ ಹೇಳಿರುವಂತಹ ಈ ಸ್ತ್ರೀಯರಿಗೆ ಪುನರ್ವಿವಾಹ ಕಲಿಯುಗದಲ್ಲಿ ಸಮ್ಮತಿ ಇಲ್ಲ ಅಲ್ವಾ, ಅದು ಬೇರೆ ಕಾಲದಲ್ಲಿ ಮಾತ್ರ ಅಲ್ವಾ
ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೊಂದನ್ನು ಹೇಳ್ರಿ ಅಂತ ಒಬ್ರು ಕೇಳಿದ್ರು. ಅದಕ್ಕೂ ಕೂಡ ಈ ಪ್ರಸಂಗದಲ್ಲಿ ನಾನು ಉತ್ತರ ಕೊಡಬೇಕು. ಗುರುಗಳು ಜೊತೆ ಅದನ್ನು ಮಾತಾಡಿದಾಗ ಕಲಿಯುಗದಲ್ಲಿ ಮಾತ್ರ ಅಲ್ಲ, ಪ್ರಾಚೀನ ಯಾವ ಕಾಲದಲ್ಲಿಯೂ ಕೂಡ ಸ್ತ್ರೀಯರಿಗೆ ಪುನರ್ವಿವಾಹ ಅಂತ ಅನ್ನೋದು ಇಲ್ಲ ಅಂತ ಅವರು ಅಭಿಪ್ರಾಯಪಟ್ಟರು. ಅದ್ರ ಬಗ್ಗೆ ನಾವು ಮತ್ತಷ್ಟು ಆಲೋಚನೆ ಮಾಡಬೇಕು. ಇದು ನಾರದ ಪುರಾಣದಲ್ಲಿ ಪೂರ್ವಖಂಡದ 24ನೇ ಅಧ್ಯಾಯ 13ರಿಂದ 16ನೇ ಶ್ಲೋಕಗಳು ಕೆಲವು ಹೀಗಿವೆ. ಸಮುದ್ರಯಾತ್ರಾ ಸ್ವೀಕಾರ ಕಮಂಡಲು ವಿಧಾರಣಂ ದ್ವಿಜಾನಾಂ ಅಸವರ್ಣಾಸು ಕನ್ಯಾಸು ಉಪಯಮಸ್ತಥಾ ದೇವರಾಚ್ಯ ಸುತೋತ್ಪತ್ತಿ ಮಧುಪರ್ಕೆ ಪಶೋರ್ವಧ ಮಾಂಸಾದನಂ ತಥಾ ಶ್ರಾದ್ಧೆ ವಾನಪ್ರಸ್ಥಾಶ್ರಮಸ್ತಥಾ ದತ್ತಾಕ್ಷತಾಯಾಃ ಕನ್ಯಾಯಾಃ ಪುನರ್ದಾನಂ ವರಾಯ ಚ ನೈಷ್ಠಿಕಂ ಬ್ರಹ್ಮಚರ್ಯಂಚ ನರಮೇಧ ಅಶ್ವಮೇಧಕೌ ಮಹಾಪ್ರಸ್ಥಾನಗಮನಂ ಗೋಮೇಧಶ್ಚ ತಥಾ ಮಖಃ ಏತಾನ್ ಧರ್ಮಾನ್ ಕಲಿಯುಗೆ ವರ್ಜ್ಯಾನಾಹುರ್ ಮನೀಷಿಣಃ ಅಂತ ನಾರದ ಪುರಾಣದ ಒಂದು ಮಾತು. ಕಲಿಯುಗದಲ್ಲಿ ಕೆಲವು ಧರ್ಮಗಳನ್ನು ನಿಷಿದ್ಧ ಮಾಡಿದ್ದಾರೆ. ಅದರಲ್ಲಿ ಯಾವುದು? ಸಮುದ್ರ ಯಾತ್ರೆಯನ್ನು ಮಾಡುವುದು. ಹಾಗಾದ್ರೆ ಬೇರೆ ಯುಗದಲ್ಲಿ ಮಾಡಬಹುದಿತ್ತ? ಅದು ಗೊತ್ತಿಲ್ಲ. ಹೆಚ್ಚಿನ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ನಮಗೆ ಈಗ ಸಾಧ್ಯ ಆಗೋದಿಲ್ಲ. ಈಗ ಸಮುದ್ರ ಯಾತ್ರೆ ಮಾಡಬಾರದು, ವಿದೇಶಕ್ಕೆ ಹೋಗಬಾರದು ಅಂತ ಧರ್ಮಶಾಸ್ತ್ರದ ನಿಯಮ ಅಷ್ಟೇ. ಹೋಗುವವರ ವಿಷಯ ಬೇರೆ. ಕಮಂಡಲು ವಿಧಾರಣಂ, ಕಮಂಡಲು ಧರಿಸುವುದು ಅಂದ್ರೆ ಏನಂತ ಅರ್ಥ ಸ್ಪಷ್ಟ ಆಗಿಲ್ಲ. ಇಲ್ಲ, ಅದು ನಮ್ಗೆ ಇಲ್ಲಿ ಬೇಕಾಗಿಲ್ಲ ಕೂಡ. ದ್ವಿಜಾನಾಂ ಅಸವರ್ಣಾಸು ಕನ್ಯಾಸು ಉಪಯಮಸ್ತಥಾ, ಇದು ನಿನ್ನೆ ನಾವು ಕೇಳಿದ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಪಾಯಿಂಟ್ ಆಗಿದೆ. ಇದನ್ನು ಕೂಡ ತಾವೆಲ್ಲ ಗಮನಿಸಬೇಕು. ಬ್ರಾಹ್ಮಣನಾದವನು ಬ್ರಾಹ್ಮಣ ಸ್ತ್ರೀ, ಕ್ಷತ್ರಿಯ ಸ್ತ್ರೀ, ವೈಶ್ಯ ಸ್ತ್ರೀ, ಶೂದ್ರ ಸ್ತ್ರೀ 4 ಜನರನ್ನು ಮದುವೆ ಆಗಬಹುದು. ಹಾಗೆ ಕ್ಷತ್ರಿಯನು ಕೂಡ 3ರನ್ನ, ವೈಶ್ಯ 2ರನ್ನ, ಮತ್ತೆ ಶೂದ್ರ ಒಬ್ಬಳನ್ನು ಮಾತ್ರ ಮದುವೆ ಮಾಡ್ಕೊಳ್ಬಹುದು ಅಂತ ನಾವು ಇದೇ ಮಹಾಭಾರತದಲ್ಲಿ ನೋಡಿದ್ವಲ್ಲ. ಅದು ಕೂಡ ಬೇರೆ ಯುಗಕ್ಕೆ ಸಂಬಂಧಪಟ್ಟದ್ದು. ಬ್ರಾಹ್ಮಣರಾದವರು ಬೇರೆ ಜಾತಿಯ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವುದು ಅದು ತಪ್ಪು. ಕಲಿಯುಗದಲ್ಲಿ ಅದಿಲ್ಲ. ಹಿಂದಿನ ಯುಗದಲ್ಲಿ ಇದ್ದಂಥ ಮತ್ತೊಂದು ಬಳಕೆ ಏನಂದ್ರೆ, ಗಂಡ ತೀರ್ಕೊಂಡ್ರೆ ಮೈದುನನಿಂದ ನಿಯೋಗ ಮಾಡಿಸ್ಕೊಂಡು ಮಕ್ಕಳನ್ನು ಪಡ್ಕೊಳ್ತಿದ್ಲು ಆ ಸ್ತ್ರೀ ಆದವಳು ಅತ್ತಿಗೆ. ಅದು ಹಿಂದಿನ ಕಾಲದಲ್ಲಿ ಮಾತ್ರ, ಈಗಿಲ್ಲ. ಈಗ ಸಮುದ್ರ ಯಾತ್ರಾ ಸ್ವೀಕಾರ ಇತ್ತು. ಹಿಂದೆ ಬ್ರಾಹ್ಮಣರು ಬೇರೆ ಜಾತಿ ಸ್ತ್ರೀಯರನ್ನು ಮದುವೆ ಮಾಡ್ಕೊಳ್ಳುವುದು ಇತ್ತು. ಮತ್ತೆ ಆ ಮೈದುನನಿಂದ ಮಕ್ಕಳನ್ನು ಪಡ್ಕೊಳ್ಳುವುದಿತ್ತು. ಅತಿಥಿಯೊಬ್ಬ ಮನೆಗೆ ಬಂದಾಗ ಅವನಿಗೆ ಮಧುಪರ್ಕ ಮಾಡುವುದಾಗ ಆಸನ, ಅರ್ಘ್ಯಪಾದ್ಯ, ಮಧುಪರ್ಕ ಅಂತೆಲ್ಲ ಮಾಡ್ತೀವಲ್ಲ, ಒಂದು ಪಶುವನ್ನು ಕೊಂದು ಅದರ ಮಾಂಸವನ್ನು ಕೂಡ ಅದ್ರ ಜೊತೆಗೆ ಕೊಡುವುದು ಹಿಂದೆ ಇತ್ತು, ಈಗಿಲ್ಲ. ಶ್ರಾದ್ದದಲ್ಲಿ ಮಾಂಸ ಭಕ್ಷಣೆ ಹಿಂದೆ ಇತ್ತು, ಈಗಿಲ್ಲ. ವಾನಪ್ರಸ್ಥಾಶ್ರಮ ಹಿಂದೆ ಇತ್ತು, ಈಗಿಲ್ಲ. ದತ್ತಾಕ್ಷತಾಯ ಕನ್ಯಾಯ ಪುನರ್ದಾನಂ ವರಾಯಚ, ನಿನ್ನೆ ನಾನು ಇದನ್ನು ಪ್ರಸ್ತುತಪಡಿಸಿದ್ದೆ. ಮದುವೆ ಮಾಡಿ ಕೊಟ್ಟಿದ್ದಾರೆ, ಪುರುಷ ಸಂಪರ್ಕ ಆಗಿಲ್ಲ, ಯಾವುದೋ ಕಾರಣದಿಂದಾಗಿ ಆ ಗಂಡ ಸತ್ತು ಹೋದ ಅಥವಾ ಇವಳನ್ನು ಪರಿತ್ಯಜಿಸಿದ, ಮತ್ತೊಬ್ಬ ವರನಿಗೆ ದಾನ ಕೊಡುವುದು ಹಿಂದೆ ಇತ್ತು, ಈಗಿಲ್ಲ. ನೈಷ್ಠಿಕ ಬ್ರಹ್ಮಚರ್ಯ ಹಿಂದೆ ಇತ್ತು, ಈಗ ಬೇಡ. ಯಾಕಂದ್ರೆ ನೈಷ್ಠಿಕ ಬ್ರಹ್ಮಚರ್ಯವನ್ನು ಕಲಿಯುಗದಲ್ಲಿ ಸ್ತ್ರೀ ಆಗಲಿ ಪುರುಷನಾಗಲಿ ದೀರ್ಘಕಾಲ ಅನುಸರಿಸುವುದು ಅವ್ಯಾವಹಾರಿಕ, ಸಾಧ್ಯ ಆಗೋದಿಲ್ಲ, ಕಷ್ಟ ಆಗ್ತದೆ, ಕಾಲ ಸರಿ ಇಲ್ಲ. ನರಮೇಧ ಅಶ್ವಮೇಧ, ಅಶ್ವಮೇಧ ಯಾಗನೂ ಕೂಡ ಈಗಿಲ್ಲ. ನರಮೇಧ ಅಂದ್ರೆ ಹಿಂದೆ ಮನುಷ್ಯರನ್ನು ಕೊಂದು ಯಜ್ಞ ಮಾಡ್ತಿದ್ರು, ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅಶ್ವಮೇಧವನ್ನು ಹಿಂದೆ ಮಾಡ್ತಿದ್ರು, ಅದು ಕಲಿಯುಗದಲ್ಲಿ ಇಲ್ಲ. ಮಹಾಪ್ರಸ್ಥಾನಕ್ಕೆ ಹೋಗೋದು ಅಂತ, ಎಲ್ಲವನ್ನು ಹೆಂಡತಿ ಮಕ್ಕಳು ಮೊದಲಾದವರಿಗೆ ಒಪ್ಪಿಸಿ ನಡೀತಾ ಹೋಗಿಬಿಡೋದು. ಶರೀರ ಯಾವಾಗ ಬೀಳ್ತದೋ ಆವಾಗ ಬಿದ್ದಂತೆ ಅಂತ ಒಂದು ಮಹಾಪ್ರಸ್ಥಾನ ಅಂತಿತ್ತು. ಪಾಂಡವರು ಮೊದಲಾದವರನ್ನು ಸ್ವೀಕಾರ ಮಾಡಿದ್ರು, ಅದೂ ಕಲಿಯುಗದಲ್ಲಿಲ್ಲ. ಗೋಮೇಧ, ಗೋವುಗಳನ್ನು ಕೊಂದು ಮಾಡುವಂತಹ ಯಜ್ಞ. ಇವುಗಳಲ್ಲಿ ಕೆಲವು ವಿಷಯಗಳ ಬಗ್ಗೆ ನಮಗೆ ಸ್ಪಷ್ಟೀಕರಣ ಬೇಕಾಗಿದೆ. ಅದನ್ನ ಆದರೂ ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಅದಿಲ್ಲದೆ ಇದ್ರೂ ತೊಂದರೆ ಇಲ್ಲ. ಇವೆಲ್ಲ ಧರ್ಮಗಳು ಕಲಿಯುಗದಲ್ಲಿ ವರ್ಜ್ಯ ಅಂತ ನಾರದ ಪುರಾಣದಲ್ಲಿದೆ. ಹಾಗಾದ್ರೆ ಹಿಂದಿನ ಯುಗಗಳಲ್ಲಿ ಸ್ತ್ರೀಯರನ್ನ ಬೇರೆಯವರಿಗೆ ಮದುವೆ ಮಾಡಿ ಕೊಡ್ತಿದ್ರೇನೋ ಒಬ್ಬ ಗಂಡ ತೀರ್ಕೊಂಡಾಗ ಅಂತ ಪ್ರಶ್ನೆ ಬರ್ತದೆ. ಹಿಂದಿನ ಯುಗದಲ್ಲಿಯೂ ಕೂಡ ಅದು ಇರಲಿಲ್ಲ ಅಂತ ಗುರುಗಳು ಅಭಿಪ್ರಾಯಪಟ್ಟರು. ವನಪರ್ವದಲ್ಲಿ ಸತಿ ಸಾವಿತ್ರಿಯ ಕಥಾ ಇದೆ. ಕನ್ಯಾದಾನ ಒಂದೇ ಬಾರಿ, ಒಂದ್ಸರಿ ಮಾತು ಕೊಟ್ರೆ ಮುಗಿದು ಹೋಯಿತು, ಕೊಟ್ಟ ಮಾತು ಕೊಟ್ಟ ಕನ್ಯೆ ಅವೆಲ್ಲ ಒಂದೇ ಬಾರಿ ಅಂತ ಅವಳು ಹೇಳುವ ಮಾತೊಂದಿದೆ. ಆದ್ರಿಂದ ಪುನರ್ವಿವಾಹ ಅಂತ ಅನ್ನೋದು ಇಲ್ಲವೇ ಇಲ್ಲ ಅಂತ ಅವರು ಪ್ರತಿಪಾದಿಸಿದರು. ಅದು ಕೆಲವು ಅಪರೂಪದ ಪ್ರಸಂಗಗಳಲ್ಲಿ ಪುನರ್ವಿವಾಹ ಅಂತ ಅನ್ನೋದಿದೆ. ಅವನಿಗೆ ಅಲ್ಲಿ ಹುಟ್ಟಿದಂತಹ ಮಗನಿಗೆ ಪೌನರ್ಭವ ಅಂತ ಕರೀತಾರೆ. ನಾವು ಇದನ್ನ ಇಲ್ಲೇ ಮಹಾಭಾರತದಲ್ಲಿ
ಇದೇ ಅನುಶಾಸನ ಪರ್ವದಲ್ಲಿ ನಾವಿದನ್ನು ನೋಡಿದ್ದೀವಿ, ಕಳೆದ ದಿವಸನೇ ನೋಡಿದ್ದೀವಿ. ಪುನರ್ಭೂ ನಾಮ ಸಾ ಕನ್ಯಾ, ಇನ್ನೊಂದ್ಸರಿ ಮದುವೆ ಮಾಡಿಕೊಟ್ರೆ ಅವಳಿಗೆ ಪುನರ್ಭೂ ಅಂತಾರೆ. ಅವಳು ಎಲ್ಲ ದೇವತಾ ಕಾರ್ಯ ಮತ್ತೆ ಶ್ರಾದ್ದ ಕಾರ್ಯ ಮೊದಲಾದವುಗಳಲ್ಲಿಯೂ ಕೂಡ ಭಾಗವಹಿಸಲಿಕ್ಕೆ ಯೋಗ್ಯಳಾಗಿರ್ತಾಳೆ. ಅವಳದು ಏನೇ ದೋಷ ಇಲ್ಲ ಅಂತ ಕೂಡ ನಾವಲ್ಲಿ ನೋಡಿದ್ದೇವೆ. ಹೀಗೆ ಸಾಮಾನ್ಯವಾಗಿ ಕನ್ನಿಗೆ ಮತ್ತೊಂದು ವಿವಾಹ ಇಲ್ಲ. ಆದರೂ ಕೂಡ ಕೆಲವು ಅಪರೂಪದ ಪ್ರಸಂಗಗಳಲ್ಲಿ ಮದುವೆ ಮಾಡ್ತಿದ್ರು. ಕಲಿಯುಗದಲ್ಲಿ ಅವನು ಕೂಡ ಇಲ್ಲ ಅಂತ ತಿಳ್ಕೊಳ್ಬೇಕು ಅಂತ ಅವರು ಕೂಡ ಅಭಿಪ್ರಾಯಪಟ್ಟರು. ಹೀಗೆ ನಿನ್ನೆ ಮತ್ತು ಇವತ್ತು ಬ್ರಾಹ್ಮಣರಾದವರು ಬೇರೆ ಜಾತಿ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವಂತಹ ಒಂದು ಉದಾಹರಣೆಗಳು ಮತ್ತೆ ಸ್ತ್ರೀಗೆ ಪುನರ್ ವಿವಾಹ ಇತ್ಯಾದಿಗಳ ಕುರಿತಾಗಿ ನಾವು ನೋಡಿದ್ದೇವೆ. ಆ ಶ್ಲೋಕದ ವಾಸ್ತವಿಕ ವ್ಯಾಖ್ಯಾನ ಏನು ಅಂತ ಅನ್ನೋದನ್ನು ಗುರುಗಳು ಹೇಳಿದರು. ಆ ಪ್ರಕಾರ ನೋಡಲಿಕ್ಕೆ ನನಗೆ ಸಾಧ್ಯ ಆಯಿತು. ಅದನ್ನ ತಮ್ಮೆದುರಿಗೆ ಈಗ ಹೇಳಿದ್ದೇನೆ. ಇಷ್ಟಾದರೂ ಕೂಡ ಈಗಿನ ಕಾಲದಲ್ಲಿ ಬ್ರಾಹ್ಮಣರಾದವರು ಬೇರೆ ಜಾತಿಯ ಸ್ತ್ರೀಯರನ್ನ ಮದುವೆ ಮಾಡ್ಕೊಳ್ಬಹುದಾ, ಕನ್ಯೆಯರು ಸಿಗದೇ ಇದ್ದಾಗ ಅಂತ ಪ್ರಶ್ನೆಗಳನ್ನ ನಮ್ಮಂಥವ್ರು ಸಾಮಾನ್ಯವಾಗಿ ಎದುರಿಸ್ತಾ ಇರ್ತೀವಿ, ನಮ್ಮನ್ನು ಕೇಳ್ತಿರ್ತಾರೆ. ಮತ್ತೆ ಅನೇಕ ಕಾರಣಗಳಿಂದ ವಿಧವೆಯರಾದಂತಹ ಸ್ತ್ರೀಯರಿಗೆ ಭದ್ರತೆಯ ದೃಷ್ಟಿಯಿಂದ ಅವ್ರಿಗೆ ಇನ್ನೊಂದು ಮದುವೆ ಮಾಡಬಹುದಾ, ಮಾಡಿದರೆ ಅಂಥವ್ರ ಜೊತೆ ಮಡಿವಂತವಾದಂತಹ ಶಿಷ್ಟ ಸಮಾಜ ಹೇಗೆ ವ್ಯವಹರಿಸಬೇಕು ಅಂತನೂ ಕೇಳ್ತಿರ್ತಾರೆ. ಶಾಸ್ತ್ರ ದೃಷ್ಟಿಯಿಂದ ಅವನ್ನೆಲ್ಲ ಮಾಡಲೇಬಾರದು. ಸಮುದ್ರ ಯಾತ್ರಾ ಸ್ವೀಕಾರದ ಬಗ್ಗೆನೂ ಕೂಡ ಬಂತು. ವಿದೇಶಕ್ಕೆ ಹೋಗಬಾರದು, ಬೇರೆ ಜಾತಿಯ ಸ್ತ್ರೀಯನ್ನು ಮದುವೆ ಮಾಡ್ಕೊಳ್ಬಾರದು, ಕನ್ಯೆಗೆ ಇನ್ನೊಂದು ಮದುವೆನೂ ಮಾಡಬಾರದು. ಶಾಸ್ತ್ರ ದೃಷ್ಟಿಯಿಂದ ಇದೆಲ್ಲ ಸರಿನೇ. ಶಾಸ್ತ್ರ ಹೀಗೇನೆ ಹೇಳಿದೆ, ಅದನ್ನ ಅನುಚಾರ ನಾವು ಪಾಲಿಸಬೇಕಾದ್ದೇ ನಮ್ಮ ಕರ್ತವ್ಯ. ಆದರೂ ಕೂಡ ಅಂಥ ಪ್ರಸಂಗ ಬಂದ್ರೆ ನಾವೇನು ಮಾಡಬೇಕು, ಅಂಥ ಜನರ ಜೊತೆ ಹೇಗೆ ವ್ಯವಹರಿಸಬೇಕು ಅಂತ ಒಂದು ವಿಷಯ ಮೇಲಿನ ಮೇಲೆ ನಮ್ಮನ್ನ ಬಾಧಿಸ್ತಾ ಇರ್ತದೆ. ಅದ್ರ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನ ನಾಳೆ ದಿವಸ ಹೇಳ್ತೇನೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.